ಕೆಲಕಾಲ ಮೌನವಾಗಿದ್ದು ಪರಿಶುದ್ಧ ಉದಯಕಾಲದ ಆರಾಧನೆಗಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಎದುರಿದ್ದುಕೊಂಡು ಪ್ರಾರ್ಥನಾ ಪೂರ್ವಕವಾಗಿ ಆರಾಧನೆಗೆ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿ. ಸ್ವಾಮಿ, ನಿನ್ನ ಪರಿಶುದ್ಧ ನಾಮಕ್ಕೆ ಕೊಂಡಾಟವಾಗಲಿ. ನಿನ್ನ ಕೃಪೆ ನಡೆಸಲಿಕ್ಕೆ ಆಶೀರ್ವಾದ ನಮ್ಮ ಬಾಳಿನಲ್ಲಿ ಅಪಾರ ಕರ್ತನೆ. ಉದಯ ಕಾಲದಲ್ಲಿಯೇ ನಿನ್ನ ಸಂವಿಧಾನಕ್ಕೆ ಬರುವ ಪ್ರೇರೇಪಣೆ ಕೊಡುವುದಕ್ಕಾಗಿಸುತ್ತ ಕರ್ತನೆ, ನಿನ್ನ ಪ್ರಸನ್ನತೆಯ ಪ್ರಭಾವವನ್ನು ನಾವು ಅನುಭವ ಮಾಡುವ ಕೃಪೆ ಕೊಡು. ನಿನ್ನ ಪ್ರಸನ್ನತೆಯ ಪ್ರಭಾವ ನಮ್ಮ ಆಲಯವನ್ನು ತುಂಬಿಕೊಂಡು ನಾವು ಕೊಂಡಾಡುವಾಗ, ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವಾಗ ನಮ್ಮ ಸ್ತುತಿ ಸ್ತೋತ್ರ ಸ್ವೀಕರಿಸಿ ನಮ್ಮನ್ನು ಆಶೀರ್ವಾದ ಮಾಡು. ಬಂದಂತ ಎಲ್ಲರಿಗಾಗಿ ಸ್ತೋತ್ರ ಕರ್ತನೆ. ಬರುವಂತವರು ಬಂದು ಸೇರಿ ಆರಾಧನೆ ಮಾಡಿ ನಿನ್ನ ಆಶೀರ್ವಾದಕ್ಕೆ ಪಾತ್ರ ಸೌಭಾಗ್ಯ ಬಂದಂತ ಎಲ್ಲರಿಗೂ ಉಂಟಾಗಪ್ಪ. ಈ ಪವಿತ್ರ ಸಮಯವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೆ. ನೀನು ನಮ್ಮನ್ನ ಮುನ್ನಡೆಸಿ ಆಶೀರ್ವಾದ ಮಾಡಿದೆ. ಪ್ರಭು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತಾ ಬೇಡಿಕೊಳ್ಳುತ್ತೇವೆ. ನಮ್ಮ ಆರಾಧನೆಯ ಆರಂಭವು ತಂದೆಯ, ಮಗನ, ಪರಿಶುದ್ಧಾತ್ಮನ ನಾಮದಲ್ಲಿ ಉಂಟಾಗಲಿ. ಆಮೆನ್. ಕರ್ತನ ಸ್ತೋತ್ರಕ್ಕಾಗಿ ಆಡುವಂತಹ ಸಂಗೀತ 250ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 250ನೇ ಸಂಗೀತ. ಓ ಸರ್ವಜ್ಞನ ದೇವರೇ, ಸಮಸ್ತವನ್ನು ನೋಡುತ್ತಿ, ಸಂಪೂರ್ಣವಾಗಿ ನನ್ನನ್ನೇ ಯಾವಾಗಿಯೂ ತಿಳ್ಕೊಳ್ಳುತ್ತೆ.
27ನೆಯ ಪುಟ 2ನೇ ಭಾಗವನ್ನು ಅನುಸರಿಸುತ್ತಾ ಕರ್ತನಿಗೆ ನಮ್ಮ ಸ್ತುತಿಯ ಗುಣಗಳನ್ನು ಸಮರ್ಪಿಸುವ. ಕರ್ತನು ತನ್ನ ಪರಿಶುದ್ಧ ಮಂದಿರವಿದ್ದಾನೆ, ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ನಾನಂತೂ ನಿನ್ನ ಮಹಾಕೃಪಣನಾಗಿ ನಿನ್ನ ಮಂದಿರಕ್ಕೆ ಪ್ರವೇಶಿಸುವೆನು. ಕರ್ತನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು? ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನ ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಕರ್ತನ ಮಹೋಪಕಾರಗಳಿಗೆ ಬದಲೇನೂ ಮಾಡಲಿ. ಕರ್ತನೇ, ನಮ್ಮ ತಲೆಯನ್ನು ಬಾಗಿಸಿ ಪ್ರಾರ್ಥನೆ ಮಾಡಿ. ಕೃಪೆಯ ಮೇಲೆ ಕೃಪೆಯನ್ನು ಸುರಿಸಿ ನಮ್ಮನ್ನು ಆಶೀರ್ವಾದ ಮಾಡಿ ನಮ್ಮನ್ನ ಈ ವಾರದ ಪ್ರಥಮ ದಿನದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರುವ ಕೃಪೆ ಕೊಟ್ಟಿದ್ದಕ್ಕಾಗಿ ಕರ್ತನಿಗೆ ಕೊಂಡಾಡ್ತೇವೆ, ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಮ್ಮ ಕರ್ತನಾದ ಯೇಸು ಸ್ವಾಮಿಯವರ ಮೂಲಕ ಈ ಆರಾಧನೆಯಲ್ಲಿ ನಿನಗೆ ಕೃತಜ್ಞತಾ ಸ್ತುತಿಯನ್ನು ಸಮರ್ಪಿಸುತ್ತೇವೆ ಸ್ವಾಮಿ. ಕರ್ತನೆ, ಕಳೆದ ವಾರದಲ್ಲಿ ನಮ್ಮನ್ನು ಅದ್ಭುತವಾಗಿ ನಡೆಸಬೇಕಾಗಿತ್ತು. ಈ ವಾರವು ನಿನ್ನ ಕೃಪೆಯನ್ನು ನಾವು ಆಶ್ರಯಿಸಿಕೊಳ್ಳುವ ಪ್ರೇರೇಪಣೆ ಈ ಆರಾಧನೆ ಅನುಗ್ರಹಿಸಿಕೊಳ್ಳು. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ಬೇರೆಯವರಿಗಾಗಿಯೂ ಪ್ರಾರ್ಥಿಸುವಂತೆಯೂ ನಮಗೆ ಸಹಾಯ ಮಾಡು. ಕರ್ತನೆ, ಈ ಪವಿತ್ರ ಸನ್ನಿಧಾನದಲ್ಲಿ ನೀ ಕೊಡುವಂತ ವಾಕ್ಯವನ್ನು ಕೇಳುವಂತೆಯೂ ಆ ಮೂಲಕ ನಿನ್ನ ವಾಕ್ಯದ ಮೂಲಕ ಪ್ರಕಟವಾಗುವಂತ ಪ್ರೀತಿಯ ಮಹಾ ಅತಿಶಯವನ್ನು ಗ್ರಹಿಸಿಕೊಳ್ಳುವಂತೆಯೂ ನಮ್ಮನ್ನ ಪ್ರೇರೇಪಿಸುತ್ತದೆ. ಕರ್ತನೆ, ಈ ಲೋಕದಲ್ಲಿ ನಮ್ಮೆಲ್ಲರ ಜೀವನ ಯಾವಾಗಲೂ ಫಲಪಡುವಂತ ಜೀವಿತವಾಗುವಂತೆ ಅನುಗ್ರಹಿಸಲು ಪ್ರಾರ್ಥಿಸುತ್ತೇವೆ. ಸೇರಿ ಬಂದ ಎಲ್ಲರ ಅಂತರಂಗವನ್ನು ನೋಡುವಂತಹ ದೇವರು ನೀವು, ಅಂತರಂಗದಲ್ಲಿ ಇರುವಂತ ಕರ್ತನು ನೀವು, ಎಲ್ಲರ ಪ್ರಾರ್ಥನೆ ನೀವು ಮುಟ್ಟಲಿ. ಕೂಡಿ ಬಂದ ನಾವೆಲ್ಲರೂ ಏಕ ಮನಸ್ಸಿಂದ ಪ್ರಾರ್ಥಿಸುವಾಗ ನಿನ್ನ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳಲಿ. ಆ ಮೂಲಕ ನಿನಗೆ ಮಹಿಮೆ ಉಂಟಾಗಲಿ. ಪ್ರಭು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತಾ ಬೇಡಿಕೊಳ್ಳುತ್ತೇವೆ. ಸಹೋದರ ಸಹೋದರಿ, ದೇವರ ಸನ್ನಿಧಾನದಲ್ಲಿ ಕಳೆದ ವಾರದ ಪ್ರತಿಯೊಂದು ಸಮಯ ನಾವು ಯಾವ ರೀತಿ ಜೀವಿಸುವುದನ್ನು ಪರೀಕ್ಷಿಸಿಕೊಳ್ಳೋಣ. ನಾವು ಬಲಹೀನರು, ಪಾಪ ಅಪರಾಧಗಳನ್ನ ತಪ್ಪುಗಳನ್ನ ಮಾಡುವಂಥವರು ಆಗಿದ್ದೇವೆ. ದೇವರ ಸನ್ನಿಧಾನದಲ್ಲಿ ನಮ್ಮ ನೈಜ ಸ್ಥಿತಿಯನ್ನು ಒಪ್ಪಿಕೊಂಡು ದೇವರಲ್ಲಿ ಕ್ಷಮಾಪಣೆಯನ್ನು ಯಾಚಿಸೋಣ.
ದೇವರ ಸನ್ನಿಧಾನದಲ್ಲಿ ನಮ್ಮ ಜೀವಿತವನ್ನು ನೋಡುವಾಗ ನಮ್ಮಲ್ಲಿ ಪಾಪವೆಂದು ಹೇಳಿದರೆ ನಮ್ಮ ನಾವೇ ಮೋಸಪಡಿಸಿಕೊಳ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪ ಒಪ್ಪಿಕೊಂಡು ಅರಿಕೆ ಮಾಡಿದರೆ ನಮ್ಮ ದೇವರು ನಂಬಿಗಸ್ತನೂ ನೀತಿವಂತನೂ ಆಗುವುದಿಲ್ಲ. ಸಕಲ ನೀತಿಯನ್ನ ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡುವುದು. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕ ನಮಗಿದ್ದಾನೆ. ಆತನ ಪಾಪಗಳನ್ನು ನಿವಾರಣೆ ಮಾಡುವ ಯತ್ನವಾಗಿದೆ. ನಾವು ಸಭೆಯಾಗಿ ಆರಾಧನಾ ಕ್ರಮ ಪುಸ್ತಕದ 29ನೇ ಪುಟ ಪಾಪದ ಎಣಿಕೆಯನ್ನು ಪಶ್ಚಾತ್ತಾಪದ ಮನೋಭಾವದಿಂದ ಪ್ರೀತಿ ನನ್ನ ಕರುಣಿಸು, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ನಾನು ನೋಡಿ ನಾನು ಒಪ್ಪಿದ್ದೇನೆ. ನನ್ನ ಪಾಪವನ್ನು ಮಾಡಿದೆ, ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ. ನಮ್ಮ ಬಡ ವಿನ್ನಗಳನ್ನು ಲಾಲಿಸಿ ನಮ್ಮ ಪಾಪಗಳ ಸಂಕೋಲಿನ ಭಕ್ತರಾಗಿದ್ದರು. ಕರುಣಾ ಸಾಗರನಾದ ನೀನು ನಮ್ಮ ಮಧ್ಯಸ್ಥನೂ ಸಹಾಯಕನೂ ಆಗಿರುವ ಯೇಸು ಕ್ರಿಸ್ತನಿಗಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ಇದನ್ನು ಬೇಡಿಕೊಳ್ಳುತ್ತೇವೆ. ಪ್ರಾರ್ಥನೆ ಮಾಡೋಣ. ಕ್ಷಮೆಯ ಸ್ವರೂಪನೇ, ಮತ್ತೊಬ್ಬರನ್ನ ಕ್ಷಮಿಸಿದ್ದಾಗಿ ಕೈಕೊಟ್ಟಾದರೆ ನಿನ್ನ ಪ್ರಸನ್ನತೆ ಕೊಟ್ಟಂತ ಕ್ಷಮಾಪಣೆಗಾಗಿ ಸ್ತೋತ್ರ. ಮತ್ತೊಬ್ಬರನ್ನ ಕ್ಷಮಿಸಿ ನಿನಗೆ ಮಹಿಮೆ ತರುವಂತಹ ಜೀವನ ನಮ್ಮದಾಗುವಂತ ಪ್ರೇರೇಪಣೆ ಕಲ್ಪಾಗಿ ನಮಗೆ ನಮ್ಮ ಇಡೀ ಸಭೆಯಲ್ಲಿ ಪಾಲಿಸಿಕೊಡ್ತಾರೆ. ಕರ್ತನೆ, ಈ ವಾರ ನನ್ನ ಕೃಪೆ ನಮ್ಮೊಟ್ಟಿಗೆ. ಇಡೀ ವಾರ ನಿನ್ನ ಆಲೋಚನೆಗಳು ನಮ್ಮ ಜೀವನದಲ್ಲಿ ನೆರವೇರಬೇಕು. ನಿನ್ನ ಮಾರ್ಗದಲ್ಲಿ ನಡೆದು
ಅಪ್ಪ ನಿನಗೆ ಸಾಕ್ಷಿಯ ಜೀವನ ಜೀವಿಸುವಂತ ಕೃಪೆಗೆ ತಲೆಬಾಗಿದ ನಮ್ಮನ್ನು ನಮ್ಮ ಇಡೀ ಸಭೆಯನ್ನು ನಡೆಸಿಕೊಳ್ಳಲು ಪ್ರಾರ್ಥಿಸ್ತೇವೆ. ಸಭೆಯ ಎಲ್ಲ ಕುಟುಂಬಗಳನ್ನ ನಿನ್ನ ಪಾದದಾನಿಗೆ ತಂದು ಹೆಸರಿಡಿದು ಪ್ರಾರ್ಥಿಸ್ತೇವೆ. ಪ್ರತಿಯೊಂದು ಕುಟುಂಬದ ಮೇಲೆ ನಿನ್ನ ಕಟಾಕ್ಷವನ್ನು ಸ್ವಾಮಿ, ಪ್ರತಿಯೊಂದು ಕುಟುಂಬದ ಮೇಲೆ ನಿನ್ನ ಹಸ್ತವಿದೆ ಸ್ವಾಮಿ. ಕೃಪಾ ಕಟಾಕ್ಷದಿಂದ ಇಡೀ ವಾರ ನಿನ್ನ ಆಶೀರ್ವಾದವನ್ನ, ನಿನ್ನ ಸಂರಕ್ಷಣೆಯನ್ನ, ನಿನ್ನ ಕೃಪಾ ವರಗಳನ್ನು ಹೊಂದಿಕೊಂಡು ಸ್ತೋತ್ರವನ್ನು ಸಲ್ಲಿಸುವ ಕೃಪೆ ನಡೆಸು. ಅಪ್ಪ ಸಭೆಯ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರ ಕರ್ತನೆ. ಶಾಲೆಗೆ ಹೋಗುವಾಗ ಬರುವಾಗ ಅಪ್ಪ ನಿನ್ನ ಅಧ್ಯಯನವನ್ನ ಅಪ್ಪ ಪೂರ್ಣ ಮನಸ್ಸಿನಿಂದ ಅಧ್ಯಯನ ಮಾಡಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಸಾಧಿಸುವ ಪ್ರೇರೇಪಣೆ ನಮ್ಮ ಸಭೆಯ ಎಲ್ಲ ಮಕ್ಕಳಿಗೆ ಉಂಟಾಗಲಿ. ದೇಹ ಬಲವನ್ನು, ಜ್ಞಾನ ಬಲವನ್ನು ಅನುಗ್ರಹಿಸಿಕೊಡಪ್ಪ ಕರ್ತನೆ. ಓದುತ್ತಾ ಉನ್ನತ ವಿದ್ಯಾವಂತರಾಗಿ ನಿನಗೆ ಅದಕ್ಕಾಗಿ ಸಭೆಗೆ ಕೀರ್ತಿ ತರುವಂತ ಮಕ್ಕಳಾಗಿ ರೂಪಿಸು. ಎಲ್ಲ ಯೌವನಸ್ಥರಿಗಾಗಿ ಸ್ತೋತ್ರಪ್ಪ. ಅನೇಕರು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ, ಅಂತವರಿಗೆ ಇನ್ನ ವಿವೇಚನೆ ತಿಳುವಳಿಕೆ ಕೊಟ್ಟು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಸಾಧಿಸುವ ಕೃಪೆ ಕೊಡು. ಅನೇಕ ಉದ್ಯೋಗಕ್ಕಾಗಿ ಪ್ರಾರ್ಥನೆ ಪ್ರಯತ್ನ ಮಾಡುತ್ತಿರುವಾಗ ಅಂತವರಿಗೆ ಉದ್ಯೋಗ ಅನುಗ್ರಹಿಸಿಕೊಡು ಸ್ವಾಮಿ. ಅನೇಕ ಯೌವನಸ್ಥರ ಕುಟುಂಬ ಜೀವನಕ್ಕಾಗಿ ಬೇಡಿಕೊಳ್ಳುತ್ತಿರುವಾಗ ತಕ್ಕ ಸಮಯದಲ್ಲಿ ನೆರವೇರಿಸು. ನಿನ್ನ ಕೃಪಾ ಪರಾಮರ್ಶ ಉಂಟಾಗಿ ಯೌವನ ಪ್ರಾಯದಲ್ಲಿ ನಿನ್ನನ್ನು ಸ್ಮರಿಸಿಕೊಂಡು ತಮ್ಮ ಜೀವಿತವನ್ನು ರೂಪಿಸಿಕೊಳ್ಳುವ ಆಶೀರ್ವಾದ ಅವರನ್ನು ತಿಳಿಸಿಕೊಡು ಸ್ವಾಮಿ. ಎಲ್ಲ ಸಹೋದರ ಸಹೋದರಿಗಾಗಿ ಸ್ತೋತ್ರ. ಅವರ ಜವಾಬ್ದಾರಿಗಳು, ಅವರ ಉದ್ಯೋಗ, ಹೋಗೋಣ ಬರೋಣ ಪ್ರಯಾಣಗಳನ್ನು ಆಶೀರ್ವಾದ ಮಾಡಿಸುವ ಇಡೀ ವಾರದ ಸಂರಕ್ಷಣೆ ಉಂಟಾಗಿ ಸಭೆಯ ಕುಟುಂಬದ ದಂಪತಿಗಳನ್ನ ಪ್ರೀತಿ, ಐಕ್ಯತೆ, ಸಮಾಧಾನದಲ್ಲಿ ಮುನ್ನಡೆಸು. ಮಕ್ಕಳಿಗಾಗಿ, ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ, ಕುಟುಂಬ ಜೀವನಕ್ಕಾಗಿ ಅದಕ್ಕಾಗಿ ಪ್ರಾರ್ಥಿಸುವಾಗ ಅವರ ಪ್ರಾರ್ಥಿಸುವುದು ಕುಟುಂಬ ಮುನ್ನಡೆಸಪ್ಪ. ನಮ್ಮ ಸಭೆಯೆಲ್ಲ ಇದಕ್ಕಾಗಿ ಸ್ತೋತ್ರ ಕರ್ತನೆ. ಮುಪ್ಪಿನಲ್ಲಿ ನಮಗೆ ಆಧಾರ, ಆರೋಗ್ಯವನ್ನು, ಸುಕ್ಷೇಮವನ್ನು, ಸಮಾಧಾನವನ್ನು ಅನುಗ್ರಹಿಸಿಕೊಡು. ತಮ್ಮ ಚಿಂತಾವನ್ನು ವಹಿಸಿಬಿಟ್ಟು ನಿನ್ನೆ ಆಶ್ರಯಿಸಿಕೊಂಡು ಮುನ್ನಡೆಯುವ ಕೃಪೆ ಕೊಡಪ್ಪ. ತಲೆಬಾರದ ಎಲ್ಲರಿಗಾಗಿ ಸ್ತೋತ್ರ ಕರ್ತನೆ. ಒಂದು ವೇಳೆ ಕಷ್ಟ, ಸಮಸ್ಯೆ, ನೋವು, ಚಿಂತೆ, ಅನಾರೋಗ್ಯದಿಂದ ನಿನ್ನ ಬಳಿಗೆ ಬಂದ ಬಿಡುಗಡೆ ಕೊಡು. ಬಿಡುಗಡೆ ಆಶೀರ್ವಾದವನ್ನು ಈ ಆರಾಧನೆ ಅನುಭವಿಸಿ ಸ್ತೋತ್ರವನ್ನು ಸಲ್ಲಿಸುವ ನಡೆಸಪ್ಪ. ಬಾಗಿಲಿಗಾಗಿ ಬೇಡಿಕೊಳ್ತೇವೆ. ಇದರಿಂದ ಆಶೀರ್ವಾದ, ಸಮಾಧಾನ, ಬಿಡುಗಡೆ ಅವರು ಉಂಟಾಗಿ ಇದೆಲ್ಲ ನಾವು ನಿಮಗೆ ಸಲ್ಲಿಸುತ್ತ ಪ್ರಭು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತಾ ಬೇಡಿಕೊಳ್ಳುತ್ತೇವೆ. ಈ ದಿನಕ್ಕೆ ನೀಡಿದಂತ ಹಳೆ ಒಡಂಬಡಿಕೆಗಳನ್ನು ಪರಿಶುದ್ಧವಾದ ದಿವಸದಲ್ಲಿ ನಮ್ಮ ಪಾಠಕ್ಕಾಗಿ ಆರಿಸಿಕೊಂಡಿರುವ ಸತ್ಯವೇದ ಭಾಗವು ಹಳೆ ಒಡಂಬಡಿಕೆಗಳಲ್ಲಿ 1ನೇ ಅರಸುಗಳು 8ನೇ ಅಧ್ಯಾಯ 22ನೇ ವಚನದಿಂದ 30 ವಚನ ಪೂರ್ತಿಯಾಗಿ. 1ನೇ ಅರಸುಗಳು 8ನೇ ಅಧ್ಯಾಯ 22ನೇ ವಚನದಿಂದ 30 ವಚನ ಪೂರ್ತಿಯಾಗಿ ದೇವರ ವಾಕ್ಯವನ್ನು ಕೇಳಿ. ತರುವಾಯ ಸೊಲೊಮೋನನು ಎಲ್ಲಾ ಇಸ್ರಾಯೇಲರ ಎದುರಿನಲ್ಲಿ ಯೆಹೋವನ ಯಜ್ಞವೇದಿಯ ಮುಂದೆ ನಿಂತು ಆಕಾಶದ ಕಡೆಗೆ ಕೈಗಳನ್ನೆತ್ತಿ ಹೀಗೆ ಪ್ರಾರ್ಥಿಸಿದನು. ಇಸ್ರಾಯೇಲ್ ದೇವರಾದ ಯೆಹೋವನೇ, ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಿನಗೆ ಸಮಾನವಾದ ದೇವರಿಲ್ಲ. ಪೂರ್ಣ ಮನಸ್ಸಿನಿಂದ ನಿನಗೆ ನಡೆದುಕೊಳ್ಳುವಂತ ಸೇವಕರ ವಿಷಯದಲ್ಲಿ ನೀನು ನಿನ್ನ ಒಡಂಬಡಿಕೆಯನ್ನು
ನೆರವೇರಿಸಿತು. ಇಸ್ರಾಯೇಲ್ ದೇವರಾದ ಯೆಹೋವನೇ, ನೀನು ನನ್ನ ತಂದೆಯಾದ ದಾವೀದನಿಗೆ, ನಿನ್ನ ಸಂತಾನದವರು ನಿನ್ನಂತೆ ಜಾಗರೂಕತೆಯಿಂದ ನನ್ನ ಮಾರ್ಗದಲ್ಲಿ ನಡೆದುಕೊಳ್ಳುವುದಾದರೆ ಅವರು ತಪ್ಪದೆ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕೂತುಕೊಳ್ಳುವಂತೆ ಮಾಡುವೆನು ಎಂಬುದಾಗಿ ವಾಗ್ದಾನ ಮಾಡಿದ್ದೀಯಲ್ಲ, ಅದನ್ನು ನೆರವೇರಿಸು. ಇಸ್ರಾಯೇಲ್ ದೇವರೇ, ನೀನು ನಿನ್ನ ಸೇವಕನು ನನ್ನ ತಂದೆಯೂ ಆದ ದಾವೀದನಿಗೆ ನುಡಿದಿದ್ದೆಲ್ಲವೂ ಸಾರ್ಥಕವಾಗಲಿ. ದೇವರು ನಿಜವಾಗಿ ಭೂಲೋಕದಲ್ಲಿ ವಾಸಿಸುವನು. ಆಕಾಶವು ಉನ್ನತವಾದ ಆಕಾಶವು ನಿನ್ನ ನಿವಾಸಕ್ಕೆ ಸಾಲವು. ಹೀಗಿರುವಲ್ಲಿ ನಾನು ಕಟ್ಟಿಸಿದ ಈ ಮಂದಿರವು ಹೇಗೆ ಸಾಕಾದೀತು? ಆದರೂ ನನ್ನ ದೇವರೇ ಯೆಹೋವನೇ, ನಿನ್ನ ಸೇವಕನ ಪ್ರಾರ್ಥನೆಗೂ ವಿಜ್ಞಾಪನೆಗೂ ಕಿವಿಗೊಡು. ಇವತ್ತು ನಿನ್ನನ್ನು ಪ್ರಾರ್ಥಿಸುವ ನಿನ್ನ ಸೇವಕನ ಮೊರೆಯನ್ನು ಲಾಲಿಸು. ಈ ಸ್ಥಳವನ್ನು ಕುರಿತು ನನ್ನ ನಾಮ ಪ್ರಭಾವವು ಇಲ್ಲಿ ವಾಸಿಸುವುದು ಎಂದು ಹೇಳಿದವನೇ, ನಿನ್ನ ಕಟಾಕ್ಷವು ಹಗಲಿರಲು ಈ ಮಂದಿರದ ಮೇಲಿರಲಿ. ಇಲ್ಲಿ ನಿನ್ನ ಸೇವಕರು ನಿನ್ನನ್ನು ಪ್ರಾರ್ಥಿಸುವಾಗೆಲ್ಲ ಅವನಿಗೆ ಸದುತ್ತರವನ್ನು ದಯಪಾಲಿಸು. ನಿನ್ನ ಸೇವಕನಾದ ನಾನಾಗಲಿ, ನಿನ್ನ ಪ್ರಜೆಗಳಾಗಲಿ, ಇಸ್ರಾಯೇಲರಾಗಲಿ ಈ ಸ್ಥಳದ ಕಡೆಗೆ ತಿರುಗಿಕೊಂಡು ನಿನ್ನನ್ನು ಪ್ರಾರ್ಥಿಸುವುದಾದರೆ ನಿನ್ನ ನಿವಾಸವಾಗಿರುವ ಪರಲೋಕದಿಂದ ನಮ್ಮ ಬಿನ್ನಹವನ್ನು ಕೇಳಿ ಕ್ಷಮೆಯನ್ನು ಅನುಗ್ರಹಿಸು ಅಂದನು ಎಂಬುದೇ. ಉತ್ತರ ಪ್ರತಿಫಲವಾಗಿ 148ನೇ ಕೀರ್ತನೆಯನ್ನು ಎದುರಿಸಿಕೊಂಡು ಹೋಗುತ್ತಿರುವ ಕೀರ್ತನೆಗಳ ಸಂಗ್ರಹದಲ್ಲಿ ಅಧ್ಯಾಯ 148 ಉತ್ತರ ಪ್ರತಿಫಲವಾಗಿ ಹೋಗುತ್ತಿರುವ ಯಾಹೋವನಿಗೆ ಸ್ತೋತ್ರ. ಆಕಾಶ ಮಂಡಲದಿಂದ ಕರ್ತನಿಗೆ ಸ್ತುತಿ ಉಂಟಾಗಲಿ. ಮಹೋನ್ನತದಲ್ಲಿ ಆತನ ಸ್ತೋತ್ರವು ಕೇಳಿಸಲಿ. ಸೂರ್ಯ ಚಂದ್ರರೇ ಆತನನ್ನ ಸ್ತುತಿಸಿರಿ. ಹೊಳೆಯುವ ಎಲ್ಲಾ ನಕ್ಷತ್ರಗಳೇ ಆತನನ್ನ ಸ್ತುತಿಸಿರಿ. ಅವು ಕರ್ತನ ನಾಮವನ್ನ ಸ್ತುತಿಸಲಿ. ಆತನು ಅಪ್ಪಣೆ ಕೊಡಲು ಅವು ಉಂಟಾದವು. ಭೂಮಂಡಲದಿಂದ ಕರ್ತನಿಗೆ ಸ್ತುತಿ ಉಂಟಾಗಲಿ. ತಿಮಿಂಗಗಳು, ಆದಿ ಸಾಗರಗಳು, ಬೆಟ್ಟಗಳು, ಎಲ್ಲ ಗುಡ್ಡಗಳು, ಹಣ್ಣಿನ ಮರಗಳು, ಎಲ್ಲ ತುರಾಯಿ ಗಿಡಗಳು, ಭೂರಾಜರು, ಎಲ್ಲ ಜನಾಂಗಗಳು, ಪ್ರಭುಗಳು, ಸರ್ವ ದೇಶಾಧಿಪತಿಗಳು ಕರ್ತನನ್ನು ಕೊಂಡಾಡಲಿ. ಆತನ ನಾಮ ಒಂದೇ ಮಹತ್ವವುಳ್ಳದು. ಆತನ ಪ್ರಭಾವವು ಭೂಮಾಕಾಶಗಳಲ್ಲಿ ಮರೆಯುತ್ತದೆ. ಯಾಹೋವನಿಗೆ ಸ್ತೋತ್ರ.
ಪತ್ರಿಕಾ ವಿಭಾಗದಿಂದ ಓದಿ. ಈ ಪರಿಶುದ್ಧ ಆರಾಧನೆಗೆ ನೇಮಕವಾದ ದೇವರ ವಾಕ್ಯದ 2ನೇ ಭಾಗವು ಶ್ರೀ ಯೋಹಾನನು ಬರೆದ ಪ್ರಕಟಣೆಯ ಗ್ರಂಥ 14ನೇ ಅಧ್ಯಾಯ 1ರಿಂದ 7 ವಚನಗಳು. ಶ್ರೀ ಯೋಹಾನನು ಬರೆದ ಪ್ರಕಟಣೆಯ ಗ್ರಂಥ 14ನೇ ಅಧ್ಯಾಯ 1ರಿಂದ 7 ವಚನಗಳು. ದೇವರ ವಾಕ್ಯವನ್ನು ಕೇಳೋಣ. ನಾನು ನೋಡಲಾಗಿ ಯಜ್ಞದ ಕುರಿಯಾದಾತನು ಚೀಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು. ಆತನ ಜೊತೆಯಲ್ಲಿ 1,44,000 ಮಂದಿ ಇದ್ದರು. ಅವರವರ ಹಣೆಯ ಮೇಲೆ ಆತನ ಹೆಸರು, ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿದ್ದವು. ಇದಲ್ಲದೆ ಪರಲೋಕದ ಕಡೆಯಿಂದ ಜಲಪ್ರವಾಹದ ಘೋಷದಂತೆಯೂ ದೊಡ್ಡ ಗುಡುಗಿನ ಶಬ್ದದಂತೆಯೂ ಇದ್ದ ಶಬ್ದವನ್ನು ಕೇಳಿದೆನು. ನಾನು ಕೇಳಿದ ಆ ಶಬ್ದವು ವೀಣೆಗಳನ್ನು ನುಡಿಸಿಕೊಂಡು ಹಾಡುತ್ತಿರುವ ವೀಣೆಗಾರರ ಶಬ್ದದಂತಿತ್ತು. ಅವರು ಸಿಂಹಾಸನದ ಮುಂದೆಯೂ ಆ 4 ಜೀವಿಗಳ ಮತ್ತು ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಹಾಡಿದರು. ಭೂಲೋಕದೊಳಗಿಂದ ಕೊಂಡುಕೊಳ್ಳಲ್ಪಟ್ಟ ಆ 1,44,000 ಜನರೇ ಹೊರತು ಬೇರೆ ಯಾರೂ ಆ ಹಾಡನ್ನು ಕಲಿಯಲಾರರು. ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರೇ. ಇವರು ಕನ್ಯೆಯರಂತೆ ನಿಷ್ಕಳಂಕರು. ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರೂ ಇವರು ಆತನ ಹಿಂದೆ ಹೋಗುವರು. ಇವರು ಮನುಷ್ಯರೊಳಗಿಂದ ಸ್ವಕೀಯ ಜನರಾಗಿ ಕೊಂಡುಕೊಳ್ಳಲ್ಪಟ್ಟು ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ಪ್ರಥಮ ಫಲದಂತಾದರು. ಇವರ ಬಾಯಲ್ಲಿ ಸುಳ್ಳು ಸಿಕ್ಕಲಿಲ್ಲ. ಇವರು ನಿರ್ದೋಷಿಗಳಾಗಿದ್ದಾರೆ. ಮತ್ತೊಬ್ಬ ದೇವದೂತನು ಆಕಾಶದ ಮಧ್ಯದಲ್ಲಿ ಹಾರಿ ಹೋಗುವುದನ್ನು ಕಂಡೆನು. ಭೂ ನಿವಾಸಿಗಳಾಗಿರುವ ಸಕಲ ಜನಾಂಗ, ಕುಲ, ಪ್ರಜೆಗಳವರಿಗೂ ಸಕಲ ಭಾಷೆಗಳನ್ನಾಡುವವರಿಗೂ ಸಾರಿ ಹೇಳುವುದಕ್ಕೆ ನಿತ್ಯವಾದ ಶುಭವರ್ತಮಾನವು ಅವನಲ್ಲಿತ್ತು. ಅವನು, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಗಣಪಡಿಸಿರಿ. ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ. ಭೂಲೋಕ ಪರಲೋಕಗಳನ್ನು, ಸಮುದ್ರವನ್ನು, ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನಿಗೆ ನಮಸ್ಕಾರ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳಿದನು ಎಂಬುವಂಥದ್ದೇ. ಸಂಕೀರ್ತನೆ 209ನೆಯ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. 209ನೆಯ ಸಂಕೀರ್ತನೆ. ಪರಿಶುದ್ಧ ಪರಿಶುದ್ಧ ಪರಿಶುದ್ಧತೆಯ ತಾವು ಬರೆಸುವೆ ನಿನ್ನ ನಾಮವೇ.
ಕೊಂಡುವಾಗ ಸುವಾರ್ತೆ ಈ ಪರಿಶುದ್ಧವಾದ ಆರಾಧನೆಗೆ ಹಾಕಿಕೊಂಡ ವೇದಾಂತ ಭಾಗವು ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 1ರಿಂದ 6 ವಚನಗಳು ಪೂರ್ತಿಯಾಗಿ. ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 1ರಿಂದ 6 ವಚನಗಳು ಪೂರ್ತಿಯಾಗಿ. ಇನ್ನೊಂದು ಸಮಯದಲ್ಲಿ ಯೇಸು ಸಭಾಮಂದಿರಕ್ಕೆ ಹೋದಾಗ ಅಲ್ಲಿ ಕೈಬತ್ತಿ ಹೋದನೊಬ್ಬನಿದ್ದನು. ಅವರು ಆತನ ಮೇಲೆ ತಪ್ಪು ಹೊರಿಸಬೇಕೆಂದು ಆಲೋಚಿಸಿ ಸಬ್ಬತ್ ದಿನದಲ್ಲಿ ಅವನನ್ನು ಸ್ವಸ್ಥ ಮಾಡುವನೋ ಏನೋ ಎಂದು ಆತನು ಹಂಚಿ ನೋಡುತ್ತಾ ಇದ್ದರು. ಆತನು ಕೈಬತ್ತಿದವನಿಗೆ ಎದ್ದು ನಡುವೆ ಬಾ ಎಂದು ಹೇಳಿ ಅವನಿಗೆ ಸಬ್ಬತ್ ದಿನದಲ್ಲಿ ಯಾವುದನ್ನು ಮಾಡುವುದು ನ್ಯಾಯ? ಮೇಲನ್ನು ಮಾಡುವುದೋ ಕೇಳನ್ನು ಮಾಡುವುದೋ? ಪ್ರಾಣ ಉಳಿಸುವುದೋ ತೆಗೆಯುವುದೋ ಎಂದು ಹೇಳಲು ಅವರು ಸುಮ್ಮನಿದ್ದರು. ಆಗ ಆತನು ಅವರ ಮನಸ್ಸು ಕಲ್ಲಾಗುವುದನ್ನು ಕಂಡು ದುಃಖಪಟ್ಟು ಕೋಪದಿಂದ ಸುತ್ತಲೂ ಅವರು ನೋಡಿ ಆ ಮನುಷ್ಯನಿಗೆ ನಿನ್ನ ಕೈ ಚಾಚು ಎಂದು ಹೇಳಿದರು. ಅವನು ಕೈ ಚಾಚಿದನು, ಕೈ ವಾಸಿಯಾಯಿತು. ಫರಿಸಾಯರು ಹೊರಗೆ ಹೋಗಿ ಕೂಡಲೇ ಯಹೂದ್ಯರನ್ನು ಕೂಡಿಕೊಂಡು ಇವನು ಯಾವ ಉಪಾಯದಿಂದ ಕೊಲ್ಲೋಣ ಎಂದು ಆತನಿಗೆ ವಿರುದ್ಧವಾಗಿ ಆಲೋಚನೆ ಮಾಡಿಕೊಂಡರು ಎಂಬುವರು. ಧ್ಯಾನಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವಂತೆ 22ನೇ ಅಬ್ರಹಾಮನ ದೇವರೇ ನಿಮಗೆ ನನ್ನನ್ನು ತಿಳಿದುಕೊಂಡು ಪರಲೋಕದ ಗೀತೆ ಅಬ್ರಹಾಮನ ದೇವರು.
ಕೃಪೆಯುಳ್ಳ ಸ್ವಾಮಿ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ಆರಾಧನೆಯುದ್ದಕ್ಕೂ ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಪಾಪ ಒಪ್ಪಿಕೊಂಡಾಗ ಕೊಟ್ಟಂತ ಕ್ಷಮಾಪಣೆಗಾಗಿ ಸ್ತೋತ್ರ. ವಾಕ್ಯವನ್ನು ಓದಿದ್ದೇವೆ. ಧ್ಯಾನಿಸುವಂತ ಈ ಪವಿತ್ರ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕೇಳುವುದಕ್ಕಾಗಿ ಮತ್ತಷ್ಟು ನಿನ್ನ ಪ್ರಸನ್ನತೆ, ನಿನ್ನ ಪವಿತ್ರಾತ್ಮನ ಅಭಿಷೇಕ, ಪವಿತ್ರಾತ್ಮನ ಬಲ, ಪವಿತ್ರಾತ್ಮನ ಪ್ರೇರೇಪಣೆ ಇಡೀ ಸಭೆಗೆ ಉಂಟಾಗಿ ಅಲ್ಪ ಸೇವಕರನ್ನ ಬಲಪಡಿಸು ಸ್ವಾಮಿ. ನಿನ್ನ ಪವಿತ್ರಾತ್ಮನ ಅಭಿಷೇಕ ಬಲದಿಂದ ಪ್ರೇರೇಪಣೆಯಿಂದ ವಾಕ್ಯವನ್ನು ಧ್ಯಾನಿಸುವ ಕೃಪೆ ಕೊಡು. ಶೋಧನೆಗಳಿಂದ ಬಲಹೀನತೆಗಳನ್ನು ಬಿಡಿಸಿ ಬಲ ಕೊಡುವಂತ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ವಾಕ್ಯವನ್ನು ಸಾರುವ ಆಶೀರ್ವಾದ ತಿಳಿಸಿಕೊಡುವ ಘನಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಪ್ರಭು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತಾ ಬೇಡಿದ್ದೇವೆ. ಕರ್ನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸುವಿನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ಪರಿಶುದ್ಧ ದಿನದ ಬೆಳಗಿನ ಶುಭವಂದನೆಗಳು. ದೇವರ ಆಶೀರ್ವಾದ, ಕೃಪಾ ವರಗಳು, ಆತನ ಪ್ರೀತಿ ಸದಾಕಾಲ ನಿಮ್ಮ ವೈಯಕ್ತಿಕ ಕುಟುಂಬ ಸಭೆಯೊಟ್ಟಿಗೆ ಸದಾಕಾಲ ಎಂಬುದಾಗಿ ಅಲ್ಪ ಸೇವಕನಾಗಿ ಹಾರೈಸಿ ಪ್ರಾರ್ಥಿಸುವಂತನಾಗಿದ್ದೇನೆ. ಪ್ರಿಯ ಸಹೋದರ ಸಹೋದರರೇ, ಓದಿ ಕೇಳಿದ 148ನೇ ಕೀರ್ತನೆಯ 13ನೇ ವಚನದ 2ನೇ ಭಾಗ ವಾಕ್ಯ ಭಾಗ ಹೀಗೆ ಪ್ರಬೋಧನೆ ಮಾಡುತ್ತದೆ. ಆತನ ಪ್ರಭಾವವು 148ನೇ ಕೀರ್ತನೆಯ 13ನೇ ಭಾಗ. ಆತನ ಪ್ರಭಾವವು ಭೂಮಿ ಆಕಾಶಗಳಲ್ಲಿ ಮೆರೆಯುತ್ತಿದೆ ಎಂಬುದಾಗಿ. ಇಡೀ ಸೃಷ್ಟಿಯಲ್ಲಿ ದೇವರ ಪ್ರಭಾವ ಇದೆ. ನಾವು ಪ್ರಶ್ನೆ ಮಾಡಿಕೊಳ್ಬೇಕು, ದೇವರ ಪ್ರಭಾವನ ನಾವು ಅನುಭವ ಮಾಡ್ತಾ ಇದ್ದೇವೆ? ದೇವರ ಪ್ರಭಾವ ನಾನು ಮತ್ತು ನಾವು ಅನುಭವ ಮಾಡಬೇಕಾದ್ರೆ ಏನ್ ಮಾಡಬೇಕು? ಪ್ರಶ್ನೆ ಮಾಡಿಕೊಂಡು 148ನೇ ಅಧ್ಯಾಯ ಓದುವಾಗ ಉತ್ತರ ಕಂಡುಕೊಳ್ತೇವೆ. ನನಗೂ ನಮಗೂ ಕೊಡುವಂತ ಉತ್ತರ ಪ್ರಭಾವ. ದೇವರ ಪ್ರಭಾವನ ನಾವು ಸೃಷ್ಟಿಯಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ, ಕುಟುಂಬದಲ್ಲಿ ಅನುಭವ ಮಾಡಬೇಕಾದ್ರೆ ಆತನನ್ನ ಸ್ತುತಿಸಬೇಕು. ಈ ಸ್ತುತಿ ಅನ್ನೋದು ನಮ್ಗೆ ಹಾವಿ ಆಗ್ಬೇಕು, ಹವ್ಯಾಸ ಆಗ್ಬೇಕು. ಬೇರೆ ಬೇರೆ ಹವ್ಯಾಸ ನಮಗಿದೆಯಲ್ಲ, ಅದೇ ರೀತಿಯಾಗಿ ದೇವರನ್ನ ಸ್ತುತಿ ಮಾಡೋದು ಹವ್ಯಾಸವಾಗುವಾಗ ದೇವರ ಪ್ರಭಾವವನ್ನ ನಾವು ಅನುಭವ ಮಾಡ್ತೇವೆ. ಸ್ತುತಿ ವಾಕ್ಯಗಳು ಆತನನ್ನ ಸ್ತುತಿಸುವಿ, ಆತನನ್ನ ಸ್ತುತಿಸುವಿ, ಸೂರ್ಯ ಚಂದ್ರ ಸ್ತುತಿಸುವಿ, ಎಲ್ಲರೂ ಸ್ತುತಿ ಮಾಡಿ ನಮ್ಗಿದೆ ದೇವರ ಆಶೀರ್ವಾದ. ಆ ಸ್ತುತಿಯನ್ನ, ದೇವರ ಸ್ತುತಿಯನ್ನ ಮಾಡಿದ್ದೇವೆ. ದೇವರು ಮಾಡಿದಂತ ಉಪಕಾರವನ್ನ, ಆತ ಮಾಡಿದಂತ ಆಶೀರ್ವಾದವನ್ನ ನೆನಪಿಗೆ ತಂದುಕೊಂಡು ಯಾವಾಗಲೂ ಸ್ತುತಿ ಮಾಡುವಾಗ ಆತನ ಪ್ರಭಾವವನ್ನ ನಮ್ಮ ಎಲ್ಲ ದಿನಗಳಲ್ಲಿ, ಎಲ್ಲ ಜೀವನ ಅನುಭವ ಮಾಡಲಿಕ್ಕೆ ಸಾಧ್ಯ. ಎರಡನೇದಾಗಿ ಯಾರು ಸ್ತುತಿ ಮಾಡೋದು? 7ನೇ ವಚನ, ಭೂಮಂಡಲವು, ಇಡೀ ಭೂಮಂಡಲ, ಸರ್ವ ಸೃಷ್ಟಿ ದೇವರಿಗೆ ಸ್ತುತಿ ಮಾಡಬೇಕು. ಮೊದಲನೇದಾಗಿ ಸ್ತುತಿಸಬೇಕು. ಯಾಕೆ ಮಾಡಬೇಕು? ಇಡೀ ಭೂಮಂಡಲ. ಮುಂದಿನ ವಾಕ್ಯ ಭಾಗ ಹೇಳ್ತದೆ ನೋಡ್ರಿ, 12ನೇ ವಚನ, ಪ್ರಾಯಸ್ಥರಾದ ಸ್ತ್ರೀ ಪುರುಷರು
ನಮ್ಗೆ ವಯಸ್ಸಾಯ್ತು ಸ್ತುತಿ ಮಾಡೋದು ಬೇಡ ನನಗೆ ಬಂದೆ ಸ್ತುತಿ ಮಾಡಬೇಕು. ಪ್ರಾಯಸ್ಥರಾದ ಸ್ತ್ರೀ ಪುರುಷರು, ಮುದುಕರು, ಹುಡುಗರು ಕರ್ತನನ್ನ ಕೊಂಡಾಡಿ ಈಗ ಮಾಡಿದಾಗ ಈ ರೀತಿ ನಮ್ಮ ಜೀವನ ನಡೆಯುವಾಗ ಆತನ ಪ್ರಭಾವವನ್ನ ನಾವು ಅನುಭವ ಮಾಡ್ತೇವೆ. ಆತನ ಪ್ರಭಾವವನ್ನ ಈ ವಾರದಲ್ಲಿ ನಮ್ಮ ವೈಯಕ್ತಿಕ ಕುಟುಂಬ ಸಭೆ ಜೀವನದಲ್ಲಿ ಅನುಭವ ಮಾಡಿ ಸ್ತೋತ್ರವನ್ನು ಸಲ್ಲಿಸುವಂತಹ ಕೃಪೆಗೆ ದೇವರ ಆತ್ಮನು ನಡೆಸಲಿ. ಆತನನ್ನು ಸ್ತುತಿಸಲಿ. ಯೆಹೋಶುವನು ಸ್ತುತಿ ಮಾಡಿದ, ಯೆರಿಕೋ ಕೋಟೆ ಬಿದ್ದು ಹೋಯಿತು. ನೀವು ಸ್ತುತಿ ಮಾಡಿ, ನಿಮ್ಮ ಎಲ್ಲ ಸಮಸ್ಯೆಗಳು ಬಿದ್ದು ಹೋಗ್ತದೆ, ಅನಾರೋಗ್ಯ ಹೋಗ್ತದೆ, ಆರೋಗ್ಯ ಬರ್ತದೆ, ಆಶೀರ್ವಾದವನ್ನ ಅನುಭವ ಮಾಡ್ತಾರೆ. ಅಂತ ಆಶೀರ್ವಾದ ಸ್ವಾಮಿ ನಿಮ್ಮೆಲ್ಲರಿಗೂ ಅನುಗ್ರಹಿಸಿಕೊಡಿ ಎಂಬುದಾಗಿ ಆರೈಸಿ ಪ್ರಾರ್ಥಿಸ್ತೇನೆ. ಓದಿ ಕೇಳಿದಂತ 3 ವೇದ ಭಾಗದ ಕಡೆಗೆ ನಮ್ಮ ಸ್ವಲ್ಪ ಹೊತ್ತಿನ ಗಮನವನ್ನು ಕೇಂದ್ರೀಕರಿಸೋಣ. ಅರಸುಗಳ ಗ್ರಂಥ 8ನೇ ಅಧ್ಯಾಯ 8ನೇ ಅಧ್ಯಾಯದಲ್ಲಿ ನಾವು 10ನೇ ವಚನದ ಈ ಮಾತನ್ನ ಧ್ಯಾನಕ್ಕೆ ತೆಗೆದುಕೊಳ್ಳೋಣ. 10ನೇ ವಚನ 2ನೇ ಭಾಗ. ಮೇಘವು ಕರ್ತನ ಆಲಯದಲ್ಲಿ ತುಂಬಿಕೊಂಡಿತು. 10ನೇ ವಚನ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 14ನೇ ಅಧ್ಯಾಯದಲ್ಲಿ 4ನೇ ವಚನದ 2ನೇ ಭಾಗ ತಿಳ್ಕೊಳ್ಳಿ. ಇವರು ಕನ್ಯರಂತೆ ನಿಷ್ಕಳಂಕರು. ಒಂದು ಮೇಘ ಆಲಯವನ್ನ ತುಂಬಿಕೊಂಡಿತು. ಎರಡು, ಇವರು ಕನ್ಯರಂತೆ ನಿಷ್ಕಳಂಕರು. ಮೂರನೇದಾಗಿ ನಿನ್ನ ಕೈ ಚಾಚು. ನಿನ್ನ ಕೈ ಚಾಚಿದಾಗ ಅವನಿಗೆ ವಾಸಿಯಾಯಿತು. ಮುಖ್ಯ ಪ್ರಸ್ತಾಪ ಏನಂದ್ರೆ ಆರಾಧನೆಯಲ್ಲಿ, ವರ್ಷಿಪ್ನಲ್ಲಿ ದೇವರ ಪ್ರಕಟಣೆ. ವರ್ಷಿಪ್ನಲ್ಲಿ ರಿವೀಲಿಂಗ್ ಆಫ್ ಗಾಡ್ ರಿವಿಲೇಷನ್ ಎಂಬುದಾಗಿ ಮುಖ್ಯ ಪ್ರಸ್ತಾಪ ಕೊಡಲ್ಪಟ್ಟಿದೆ. ನಾನು CSI ಲೇಔಟ್ನಲ್ಲಿ ವಾಸವಾಗಿದ್ದೇನೆ. ಕಾಂಪೌಂಡ್ ಹೊರಗಡೆ CSI ಕಾಂಪೌಂಡ್ ಪಕ್ಕದಲ್ಲಿ ವಾಸ ಮಾಡ್ತೇನೆ. ಈ ಬೇರೆ ಬೇರೆ ಹಬ್ಬಗಳು ಬರುವಾಗ ಅಲ್ಲಿ ಬೇರೆ ಬೇರೆ ಜನರು ಪೆಂಡಲ್ ಹಾಕೊಂಡು ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ. ನಮ್ಮ ಪರ್ಮಿಷನ್ ಕೇಳಬೇಕು. ಕೇಳಿದಾಗ ಅವ್ರು ಹೇಳಿದಂತ ಮಾತು, ಸರ್ ನೀವು ಯಾವಾಗಲೂ ಪ್ರತಿ ವಾರ ನೀವು ಆರಾಧನೆ ಮಾಡ್ತೀರ, ಚರ್ಚಿಗೆ ಬರ್ತೀರ, ವರ್ಷಿಪ್ ಮಾಡ್ತಾರೆ. ಆದ್ರೆ ನಮಗೆ ವರ್ಷಕ್ಕೆ ಒಂದ್ಸಾರಿ ಈ ಅವಕಾಶ ಸರ್. ದೇವರಿಗೆ ಸ್ತೋತ್ರವಾಗಲಿ. ದೇವರ ಕೃಪೆಯಿಂದ ನನಗೆ ನಿಮಗೆ ವಾರದ ಪ್ರಥಮ ದಿನದಲ್ಲಿ ಹೀಗೆ ಸಭೆಯಾಗಿ ಕೂಡಿ ಬಂದು ಆರಾಧಿಸುವಂತ ಆಶೀರ್ವಾದವನ್ನ ನನಗೆ ನಿಮಗೆ ಎಷ್ಟೋ ಭಾಗ್ಯವಂತರು ನಾವು. ಆರಾಧನೆ ದೇವರು ಸಿಂಹಾಸನರಾಗಿದ್ದಾರೆ. ಯೆಶಾಯ ಬರ್ತಾನೆ, ಆತನ ಸಿಂಹಾಸನ ಕಟ್ಟುಕೊಂಡು ಪರಿಶುದ್ಧನು ಪರಿಶುದ್ಧನಾಗಿ ದೇವರ ಗಾನ ಮಾಡ್ತಾನೆ, ಸ್ತುತಿ ಮಾಡ್ತಾನೆ. ದೇವರ ಘನತೆಯನ್ನು, ದೇವರ ಅದ್ಭುತವಾದಂತ ಸ್ವರೂಪವನ್ನು ನಾವು ಕಂಡುಕೊಂಡು ಸ್ವೀಕರಿಸಿ ಕೊಂಡಾಡುವಂಥದ್ದೇ ಆರಾಧನೆ. 103 ಮೊದಲ ವಚನ ಇದೆ, ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ಪವಿತ್ರ ನಾಮ. ಬೇರೆ ದೇವ ಆರಾಧನೆ ಬಗ್ಗೆ ಪ್ರಕಟಣೆಯ ಗ್ರಂಥ 4ನೇ ಅಧ್ಯಾಯದ ಮನೆಯಲ್ಲಿ ಪೂರ್ತಿಯಾಗಿ ಹೋದ್ವಿ. 4ನೇ ಅಧ್ಯಾಯದಲ್ಲಿ ವಾಕ್ಯ ಭಾಗ ಹೇಳ್ತೀನಿ ನೋಡಿ. ಪ್ರಕಟಣೆಯ ಗ್ರಂಥ 4ನೇ ಅಧ್ಯಾಯ ವಾಕ್ಯ ಭಾಗ ಪ್ರಾರಂಭದಲ್ಲಿ ಅವರು ದೇವರಾತ್ಮವಶರಾದರು,
ಬರಬೇಕಾದ್ರೆ ಪವಿತ್ರಾತ್ಮನಿಂದ ನಾವು ವಶನಾಗಬೇಕು, ಪವಿತ್ರಾತ್ಮನಿಂದ ಅಭಿಷೇಕ ಪಡಬೇಕು. ಮುಂದೆ ನೋಡುವಾಗ ವಾಕ್ಯ ಭಾಗ 8:2 ಭಾಗ, ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಆದ ಸರ್ವಶಕ್ತನು ವರ್ತಮಾನ ಭೂಷ ಭೂಕಾರಣ ಇರುವಂತವನು, ಎಲ್ಲಾ ಕಾಲವಿರುವಂತವನು. 11ನೇ ವಚನ, ನೀನು ಪ್ರಭಾವ ಮಾನ ಬಲವನ್ನು ಒಂದಕ್ಕೆ ಯೋಗ್ಯನಾಗಿದ್ದಿ, ಸಮಸ್ತವನ್ನ ಸೃಷ್ಟಿಸಿದಾಗ ನೀನೇ ಎಲ್ಲವೂ ನಿನ್ನ ಚಿತ್ತದಂತೆಯೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿಂತ್ಕೊಂಡು ಆಡ್ತಾ ಇದ್ದಾರೆ. ನಿಮ್ಮ ಮನೆ ಪೂರ್ತಿ ಆಗಬಹುದು. ಆರಾಧನೆ ದೇವರ ಘನತೆಯನ್ನು, ದೇವರ ಸುಪ್ರೀಂ ಒಂದು ಸರ್ವೋತ್ಕೃಷ್ಟವಾದಂತ ಆ ಸ್ವರೂಪವನ್ನ ನಾವು ಅನುಭವ ಮಾಡಬೇಕು ಪ್ರಿಯರೇ. ಆಗ ಆರಾಧನೆಗೆ ಮಹತ್ವ ಬರುತ್ತದೆ. ಮಹತ್ವ ಬರುವಾಗ ದೇವರ ಆಶೀರ್ವಾದವನ್ನ ಅನುಭವ ಮಾಡ್ತೇವೆ. ಹಾಗಾದ್ರೆ ಮತ್ತು ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ದೇವರ ಪ್ರಕಟಣೆಯಿಂದ ಆರಾಧನೆ ನಾವು ಅನುಭವ ಮಾಡಬೇಕಾದ್ರೆ ನಾವೇನ್ ಮಾಡಬೇಕು? ಪ್ರಭಾವ ಅನುಭವ ಮಾಡಬೇಕು. ಅದನ್ನು ಅನುಭವ ಮಾಡಬೇಕಾದ್ರೆ ನಾವು ಏನ್ ಮಾಡಬೇಕು ಅಂತ ಹಾಗೆ ಪ್ರಶ್ನೆ ಮಾಡಿಕೊಂಡು ಈ 3 ವೇದ ಭಾಗ ಓದುವಾಗ ಒಂದೊಂದೇ ಉತ್ತರ ಕಂಡುಕೊಳ್ತೇವೆ. ಮೊದಲನೇದಾಗಿ ಆರಾಧನೆ ವೇಗವು ಇಡೀ ಆಲಯವನ್ನು ತುಂಬಿಕೊಂಡಿದೆ. ಸ್ವಾಮಿ ಸೊಲೊಮೋನನಿಗೆ ವಾಗ್ದಾನ ಮಾಡ್ತಾನೆ, ನನ್ನ ಕಟಾಕ್ಷವು ಹಗಲಿರುಳು ಈ ಆಲಯದಲ್ಲಿ ಇರುತ್ತದೆ. ಈ ಕಟಾಕ್ಷವನ್ನ, ಈ ಪ್ರಸನ್ನತೆಯನ್ನು ನಾವು ಅನುಭವ ಮಾಡಬೇಕಾದ್ರೆ ಪ್ರಸನ್ನತೆಗೆ, ದೇವರ ಪ್ರಸನ್ನತೆಯನ್ನ ನಾನು ವೈಯಕ್ತಿಕವಾಗಿ, ನಾನು ಕುಟುಂಬವಾಗಿ, ನಾನು ಸಭೆಯಾಗಿ ಅನುಭವ ಮಾಡಬೇಕಾದ್ರೆ ವಾಕ್ಯ ಭಾಗಕ್ಕೆ ಪರಿಶುದ್ಧತ್ವ ಜೀವನ ನನಗೆ ನಮಗೆ. ಪ್ರಕಟಣೆಯ ಗ್ರಂಥ 14ನೇ ಅಧ್ಯಾಯ 4ನೇ ವಚನದಲ್ಲಿ ವಾಕ್ಯ ಭಾಗ ಹೀಗೆ ಹೇಳ್ತಿದೆ, ಇವರು ಕನ್ಯರಂತೆ ನಿಷ್ಕಳಂಕರು. ಇಷ್ಟು ಮಂದಿ ಆರಾಧನೆ ಮಾಡ್ತಾರೆ. ಅವ್ರು ಯಾರಂದ್ರೆ ನಿಷ್ಕಳಂಕರು. ನಿಷ್ಕಳಂಕರು ಯಾರು? 5ನೇ ವರ್ಷ ಉತ್ತರ ಕೊಡ್ತದೆ. ಇವರ ಬಾಯಲ್ಲಿ ಏನಿಲ್ಲ, ಸುಳ್ಳಿಲ್ಲ. ನಿಷ್ಕಳಂಕರ ಮೊದಲ ಲಕ್ಷಣ, ಇವರ ಬಾಯಲ್ಲಿ ಸುಳ್ಳು ಸಿಕ್ಕಲಿಲ್ಲ. ಇವರು ಯಾರಂತೆ? ನಿರ್ದೋಷಿಗಳು. ಪ್ರೆಸೆನ್ಸ್ ಆಫ್ ಗಾಡ್. ವರ್ಷದಲ್ಲಿ ಮೇಘವು ಇಡೀ ಆಲಯವನ್ನು ತುಂಬಿಕೊಂಡಿದೆ. ಆ ಪ್ರಸನ್ನತೆ ನಾವು ಅನುಭವ ಮಾಡಬೇಕಾದ್ರೆ ನಾವೇನ್ ಮಾಡಬೇಕು? ನಿಷ್ಕಳಂಕರಾಗಿರ್ಬೇಕು. ನಿಷ್ಕಳಂಕರಿಗೆ ಮೊದಲ ಲಕ್ಷಣ ಸುಳ್ಳಿಲ್ಲ. ನಿರ್ದೋಷಿಗಳವರು, ಸುಳ್ಳಿಲ್ಲದವರು, ನಿರ್ದೋಷಿಗಳಾಗಿ ನಾವು ಬರುವಾಗ ದೇವರ ಆರಾಧನೆಯಲ್ಲಿ ಆತನ ಪ್ರಸನ್ನತೆಯನ್ನ ಅನುಭವ ಮಾಡ್ತೇವೆ. ಯೆಶಾಯ ಬರ್ತಾನೆ, ಪ್ರಿಯರೇ, ಆಲಯಕ್ಕೆ ಬರ್ತಾನೆ, ನೋಡ್ತಾನೆ ದೇವರ ಪ್ರಭಾವವನ್ನ, ಪ್ರಸನ್ನತೆಯನ್ನ ಆಜ್ಞಾಯದಲ್ಲಿ ಅನುಭವ ಮಾಡ್ತಾನೆ. ಆಗ ಆತನ ಅವಸರವನ್ನ ಕಂಡುಕೊಳ್ತಾನೆ. ನಾನು ವಸ್ತುತಿಯವನು, ವಸ್ತುತಿಯ ಮಧ್ಯದಲ್ಲಿ ವಾಸಿಸುವಂತವನಾಗಿದ್ದೇನೆ. ಸ್ವಾಮಿ ನಮ್ಮಿಂದ ಬಯಸುವುದು ನಿಷ್ಕಳಂಕ ಜೀವನ, ನಿಷ್ಕಳಂಕ ನಿರ್ದೋಷ ಜೀವನ. ಅದು ಕೀರ್ತನೆಗಳು 15ನೇ ಅಧ್ಯಾಯ, ಕೀರ್ತನೆಗಳು 15ನೇ ಅಧ್ಯಾಯ ವಾಕ್ಯ ಭಾಗ ಹೀಗೆ ಹೇಳುತ್ತದೆ ನೋಡಿ, ಕರ್ತನೇ ನಿನ್ನ ಗುಡಾರದಲ್ಲಿ ಇಳುಕೋದಕ್ಕೆ ಯೋಗ್ಯನು ಯಾವನು? ವಾಕ್ಯ ಭಾಗ ಒಂದೊಂದೇ ಕೊಡುವುದು. ನಿನ್ನ ಪರಿಶುದ್ಧ ಪರ್ವತದಿಂದ ತಕ್ಕನು ಎಂಥವನಾಗಿರ್ಬೇಕು? ಮೊದಲನೇದಾಗಿ ಆತನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನ ಆಡುವಂತವನು, ನಿಷ್ಕಳಂಕನು, ನಿರ್ದೋಷಿಯು, ಸುಳ್ಳಾಡುವವನು. ಮುಂದೆ ನೋಡುವಾಗ ಅವನು ಚಾಡಿ ಹೇಳಿದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡಿದವನು, ಯಾರನ್ನು
ನಿಂದಿಸಲು ಆಗಿರಬೇಕು. ಅವನು ವಸ್ತ್ರನ ತೆರೆದು ಬಿಟ್ಟು ಕರ್ತನಲ್ಲಿ ಬಾಯಭಕ್ತಿಯನ್ನು ಸನ್ಮಾನಿಸುವನು, ನಷ್ಟವಾದರೂ ಪ್ರಮಾಣ ಪತ್ರವನ್ನು ಹಾಕಬೇಕು. ಕ್ವಾಲಿಫಿಕೇಶನ್ ದೇವರ ಪ್ರಭಾವ ಸ್ತುತಿಯಲ್ಲಿಸುತ್ತದೆ. ಆಲಯದಲ್ಲಿ ಆತ್ಮ ಪ್ರಸನ್ನತೆಯನ್ನ ಅನುಭವ ಮಾಡಬೇಕಾದ್ರೆ ಆ ಮೇಘ ಅನ್ನೋದು ದೇವರ ಪ್ರಸನ್ನತೆಯ ಸಂಕೇತ. ವಾಕ್ಯ ಭಾಗ ಹೇಳಿದೆ, ಹಗಲಲ್ಲಿ ಮೇಘವು, ഇരുಳಲ್ಲಿ ಅಗ್ನಿಸ್ತಂಭವು, ಪ್ರೆಸೆನ್ಸ್ ಆಫ್ ಗಾಡ್. ಮೇಘ ತುಂಬಿಕೊಂಡು ಆ ಪ್ರಸನ್ನತೆ ನಾವು ಅನುಭವ ಮಾಡಬೇಕಾದ್ರೆ ನಾವು ನಿಷ್ಕಳಂಕರು, ಸುಳ್ಳು ಇಲ್ಲದವರು, ನಿರ್ದೋಷಗಳು ಆಗಬೇಕು. ಅವನು ಸಜ್ಜನನು, ಸತ್ಯವಾಗಿ ಪ್ರಮಾಣವನ್ನು ಮಾತನಾಡುವನ್ನು ಆಗಿರಬೇಕು. ಇಂಥವನು ದೇವರ ಪ್ರಸನ್ನತೆಯನ್ನ ಆಲಯದಲ್ಲಿ ಅನುಭವ ಮಾಡ್ತಿದ್ರು. ಈಗ ಈ ಆಲಯದ ಪ್ರಸನ್ನತೆ ಬೇರೆ. ಇದು ನಾನು ನೀವು ಕಟ್ಟಿದ್ದಲ್ಲ, ವಿಶ್ವವೇ ಕಟ್ಟಿದ್ದು. ಪ್ರತಿದಿನವೂ ಆರಾಧನೆ ಸ್ತುತಿ ಪದಗಳಿಗೆ ಉಂಟಾಗ್ತಾ ಇತ್ತು. ಪಾತ್ರಿಗಳ ತರಬೇತಿ ಕೇಂದ್ರ, ಚಾಪಲ್, ಪ್ರಸನ್ನತೆ ಇದೆ. ನಾವು ಆ ಪ್ರಸನ್ನತೆ ಅನುಭವಿಸಬೇಕಾದ್ರೆ ಈ ವಾಕ್ಯನ ಸ್ವೀಕರಿಸಿಕೊಂಡು ಅದರಂತೆ ನಡೆಯೋಣ. ಕಷ್ಟ. ದೇವರ ವಾಕ್ಯ ಹೇಳಿದೆ, ನೀತಿವಂತರು ಇಲ್ಲ, ಒಬ್ಬನಾದರೂ ಇಲ್ಲ. ಎಲ್ಲ ಪಾಪ ಮಾಡಿ ದೇವರ ಮಹಿಮೆಯ ಪ್ರಸನ್ನತೆ ಕಾಣಿ ಹೋಗುತ್ತದೆ. ಆದರೆ ಪುನಃ ಪ್ರತಿಷ್ಠೆಪಡಿಸಿಕೊಳ್ಳುವಾಗ ದೇವರ ಪ್ರಸನ್ನತೆಯನ್ನು ಸುಳ್ಳಾಡದೆ ನಿರ್ದೋಷಿಗಳಾಗಿ ಸಜ್ಜನರಾಗಿ ಜೀವಿಸುವಾಗ ದೇವರ ಪ್ರಸನ್ನತೆಯನ್ನು ಅನುಭವಿಸಲಿಕ್ಕೆ ಸಾಧ್ಯ. ಹಾಗಾದ್ರೆ ದೇವರ ಪ್ರಸನ್ನತೆ ಪ್ರಕಟಣೆ ನಾನು ಹೊಂದಬೇಕಾದ್ರೆ ಪರಿಶುದ್ಧ ಜೀವನ ನಮಗೆ ಅಗತ್ಯ. ಆ ಪರಿಶುದ್ಧ ಜೀವನವನ್ನು ಅಳವಡಿಸಿಕೊಳ್ಳೋಣ, ಪ್ರಯತ್ನ ಪಡೋಣ. ಮುನ್ನಡೆಯುವಾಗ ದೇವರ ಪ್ರಭಾವವನ್ನು ನಾನು ಮತ್ತು ವೈಯಕ್ತಿಕ ಕುಟುಂಬ ಸಭೆಯ ಜೀವನದಲ್ಲಿ ಅನುಭವ ಮಾಡಲಿಕ್ಕೆ ಸಾಧ್ಯ. ಮೊದಲನೇದಾಗಿ ಪ್ರಸನ್ನತೆಗೆ ಬೇಕು ಪರಿಶುದ್ಧತ್ವ. ಎರಡನೇದಾಗಿ ಪ್ರಸನ್ನತೆಗೆ ಪ್ರಾರ್ಥನೆ ಅಗತ್ಯ. ಇಡೀ 3 ವೇದ ಭಾಗದಲ್ಲಿಯೂ ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. ಸೊಲೊಮೋನನು ಕೈಗಳನ್ನೆತ್ತಿ ಪ್ರಾರ್ಥಿಸಿದನು. ವಾಕ್ಯ ಭಾಗ ಹೇಳುತ್ತದೆ, ನನ್ನ ಜನರು, ನಿನ್ನ ಜನರಾದಂತಹ ಇಸ್ರಾಯೇಲರು ಈ ಸ್ಥಳದಲ್ಲಿ ಇದ್ದುಕೊಂಡು ನಿನ್ನ ಸೇವಕರಾದ ನಾನಾಗಲಿ ನನ್ನ ಪ್ರಜೆಗಳಾದ ಇಸ್ರಾಯೇಲರಾಗಲಿ ಈ ಸ್ಥಳ ಕಟ್ಟಿಕೊಂಡು ನಿನ್ನನ್ನು ಪ್ರಾರ್ಥಿಸುವುದಾದರೆ ನಿನ್ನ ನಿವಾಸವಾಗಿರುವ ಪರಲೋಕದಿಂದ ನಮ್ಮ ಬಿನ್ನಹವನ್ನು ಕೇಳಿ ಕ್ಷಮೆಯನ್ನ ಅನುಗ್ರಹಿಸುವುದು. ಪ್ರಸನ್ನತೆಯಲ್ಲಿ ಪ್ರಾರ್ಥನೆ ಮಾಡುವುದನ್ನ ನಿಮ್ಮಲ್ಲಿ ಪ್ರಸನ್ನತೆ ಅನ್ನೋದು ಕೇವಲ ಸ್ಥಳಕ್ಕೆ ಸೀಮಿತ ಅಲ್ಲ. ಸ್ಥಳಕ್ಕೆ, ಆಲಯಕ್ಕೆ, ಈ ಸ್ಥಳಕ್ಕೆ ಸೀಮಿತ ಅಲ್ಲ. ಪ್ರಸನ್ನತೆ ನಮ್ಮ ಕುಟುಂಬದಲ್ಲಿ ಅನುಭವ ಮಾಡಲಿಕ್ಕೆ ಸಾಧ್ಯ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಅನುಭವ ಮಾಡಲಿಕ್ಕೆ ಸಾಧ್ಯ. ಆಗ ವಾಕ್ಯ ಭಾಗ ಹೇಳ್ತದೆ ನೋಡಿ, ವಾಕ್ಯ ಭಾಗ ಹೇಳ್ತದೆ, ದೇವರ ಪ್ರಸನ್ನತೆಯಲ್ಲಿ ಅವನು ಪ್ರಾರ್ಥನೆ ಮಾಡಿದಾಗ ಸ್ವಾಮಿ ವಾಗ್ದಾನ ಕೊಟ್ಟನೆ, ನನ್ನ ಕಟಾಕ್ಷವು ಯಾವಾಗಲೂ 9ನೇ ಅಧ್ಯಾಯ ಓದುವಾಗ ನನ್ನ ದೃಷ್ಟಿಯು ಮನಸ್ಸು ಯಾವಾಗಲೂ ಈ ಆಲಯದಲ್ಲಿ ಇರ್ತದೆ. ಯಾರ್ಯಾರು ಪ್ರಾರ್ಥನೆ ಮಾಡ್ತಾರೋ ನೋಡ್ರಿ, ಪ್ರಾರ್ಥನೆಗೆ ಬಂದಂತ ಆಲಯಕ್ಕೆ ಸುಂಕದವ ಪ್ರಾರ್ಥನೆ ಮಾಡ್ತಾನೆ, ಕೈಗಳಲ್ಲಿ ಎದೆ ಬಡಗಳು ಅಂತ ಹೇಳ್ತಾನೆ, ಪಾಪಿಯಾದ ಕರುಣಿಸುತ್ತಾರೆ, ಅವನ ಪ್ರಾರ್ಥನೆ ಕೇಳಿದ್ರು. ಈ ನಿನ್ನ ದೇವರ ಆಲಯದಲ್ಲಿ, ಆರಾಧನೆಯಲ್ಲಿ ದೇವರ ಪ್ರಕಟಣೆ ಅನುಭವ ಮಾಡಬೇಕಾದ್ರೆ ಆತನ ಪ್ರಸನ್ನತೆಯಲ್ಲಿ ನಾವು ಪ್ರಾರ್ಥಿಸುವಂತರಾಗಬೇಕು. ಸ್ವಾಮಿಯೊಟ್ಟಿಗೆ ಮಾತಾಡಬೇಕು, ಬೇರೆ ಮಾತುಗಳಲ್ಲ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 3ನೇ ವಚನ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 3ನೇ ವಚನ. ಇದಲ್ಲದೆ ಸಿಂಹಾಸನದಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು ಇಗೋ, ದೇವರ ನಿವಾಸವು ಎಲ್ಲಿದೆ? ಮನುಷ್ಯರಿದೆ. ನೋಡ್ರಿ, ನಮ್ಮಲ್ಲಿದೆ.
ಮಾಡಬೇಕು, ಎಡೆಬಿಡದೆ. ಕ್ರಿಸ್ತ ಯೇಸು ತೋರಿ ಬಂದ ದೇವರ ಚಿತ್ತ ಇದು ನಿನ್ನ ಪ್ರಸನ್ನತೆಯಲ್ಲಿ. ಯಾಕಂದ್ರೆ ದೇವರಲ್ಲಿ, ಮನುಷ್ಯರಲ್ಲಿ ದೇವರ ನಿವಾಸ ಇದೆ. ನೀನು ನಿಷ್ಕಳಂಕನು ನಿರ್ದೋಷಿಯಾಗಿದೆ, ಆ ನಿವಾಸ ಮತ್ತಷ್ಟು ಆಶೀರ್ವಾದವನ್ನ ಅನುಭವ ಮಾಡ್ತೇವೆ. ಮತ್ತೇನು ಸುವಾರ್ತೆ 18ನೇ ಅಧ್ಯಾಯ 21ನೇ ವಚನ. ಮತ್ತೇನು ಸುವಾರ್ತೆ 18ನೇ ಅಧ್ಯಾಯ 21ನೇ ವಚನ. ಆಗ ಪೇತ್ರನು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? 7 ಸಾರಿಯೋ ಎಂದು ಕೇಳಲು, ಯೇಸು ಸೊಲೊಮೋನ ಪ್ರಾರ್ಥನೆ ಮಾಡ್ತಾನೆ, ನನ್ನ ಜನರು, ನಾನಾಗಲಿ ಇದು ಜನರಾಗಲಿ ಕೈಗಳನ್ನೆತ್ತಿ ಪ್ರಾರ್ಥಿಸುವಾಗ ಮೊದಲನಾಗಿ ಉಂಟಾಗುವಂತ ಆಶೀರ್ವಾದ ಕ್ಷಮಾಪಣೆ. ಕ್ಷಮಾಪಣೆಯನ್ನ ಅನುಭವಿಸಿಕೊಂಡು ಸಹೋದರ ಸಹೋದರಿ, ಆರಾಧನೆಯಲ್ಲಿ ದೇವರ ಕ್ಷಮಾಪಣೆ ಮಾಡಲಾಗ್ತದೆ. ನೀನು ಪ್ರಾರ್ಥನೆ ಮಾಡೋದಾದ್ರೆ, ನೀನು ಬೇಡಿಕೊಳ್ಳುವುದಾದ್ರೆ ಕ್ಷಮಾಪಣೆ ಪ್ರಕಟ ಆಗ್ತದೆ. ಆ ಅನುಭವವನ್ನ ಸೊಲೊಮೋನ ಹೊಂದಿಕೊಳ್ತಾನೆ. ದೇವರ ಕಟಾಕ್ಷದಿಂದ ನಾನು ಮತ್ತು ನಾವು ಇಲ್ಲಿಂದ ಕ್ಷಮೆಯನ್ನು ಪಡೆದುಕೊಂಡು ಮುಂದೆ ಹೋಗ್ತೇವೆ. ಅದು ಪರಿಪೂರ್ಣ ಆಗೋದು ಮತ್ತೊಬ್ಬರನ್ನ ಕ್ಷಮಿಸುವುದು. 7 ಸಾರಿ ಅಲ್ಲ, 70 ಸಾರಿ ಅಲ್ಲ, ಇದು ಪರ್ ಡೇ. ಪ್ರತಿದಿನ 7 ಸಾರಿ 70 ಸಾರಿ 70 ಸಾರಿ ನಾವೇನ್ ಮಾಡಬೇಕು? ಕ್ಷಮಿಸುವ ಆರಾಧನೆ ಭಾಗವಹಿಸ್ತೇವೆ. ಆದರೆ ಪ್ರಕಟವಾಗುವಂತಹ ವಿಷಯ ಕ್ಷಮಾಪಣೆ. ಆರಾಧನೆ ದೇವರ ಪ್ರಕಟಣೆ ಕ್ಷಮೆಯ ಸ್ವರೂಪನಾಗಿ ಪ್ರಕಟಗೊಳ್ಳುತ್ತದೆ. ನಾನು ಮತ್ತು ನಾವು ಪ್ರಾರ್ಥನೆ ಮಾಡುವಾಗ, ಕೈಗಳನ್ನೆತ್ತಿ ಬೇಡಿಕೊಳ್ಳುವಾಗ ಮೊದಲನೆಯ ಪ್ರಕಟಣೆ ಕ್ಷಮಾಪಣೆ ಹೊಂದಿಕೊಳ್ತೇವೆ. ಮೊದಲನೇದಾಗಿ ಆರಾಧನೆ ಪ್ರಸನ್ನತೆ ಇದೆ, ಮೇಘವು ಆಲಯ ತುಂಬಿಕೊಂಡಿದೆ. ಅದರ ಅನುಭವ ಆಗಬೇಕಾದ್ರೆ ಪರಿಶುದ್ಧರಾಗಬೇಕು. ಎರಡನೇದಾಗಿ ದೇವರ ಪ್ರಸನ್ನತೆಯಲ್ಲಿ ಅನುಭವ ಮಾಡಬೇಕಾದ್ರೆ ಎಡೆಬಿಡದೆ ಪ್ರಾರ್ಥಿಸುವಾಗ ದೇವರ ಪ್ರಕಟಣೆಯ ಅನುಭವ ಉಂಟಾಗ್ತದೆ. ಮೂರನೇದಾಗಿ ನಮಗೆ ಪ್ರಸನ್ನತೆಗೆ ನನ್ನ ಪ್ರತಿಕ್ರಿಯೆ. ಖಂಡಿತವಾಗಿ ದೇವರ ಸಾನ್ನಿಧ್ಯವನ್ನು ನಾವು ಅನುಭವ ಮಾಡಿದ್ದೇವೆ. ಅದೆಷ್ಟೋ ಪ್ರಾರ್ಥನೆಗಳು ದೇವರ ಸನ್ನಿಧಾನದಲ್ಲಿ ಕೇಳಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. 5 ವರ್ಷ ಮುಗಿದು ಇವತ್ತಿಗೆ ಹೋಗ್ತಾ ಇದೆ ಸಭೆಯಲ್ಲಿ. ದೇವರ ಬಲ ಕೊಟ್ಟಿದೆ. ದೇವರ ಬಲ ಈ ಆಧಾರದ ಅನುಭವ ಮಾಡಿದ್ದಾರೆ. ಕೆಲವರು ಹೇಳ್ತಾರೆ, ದೇವರ ಬಲವನ್ನ ನೀವು ಅನುಭವ ಮಾಡಿದ್ದೀರಿ. ಆದರೆ ಪ್ರಸನ್ನತೆಗೆ ಪ್ರತಿಕ್ರಿಯೆ ಏನು ಅದು ನಿಮ್ದು? ಅದೇನಂದ್ರೆ ವಾಕ್ಯ ಭಾಗ ಹೇಳ್ತದೆ, ಯೇಸು ಸ್ವಾಮಿ ಹೇಳ್ತಾನೆ ಸಭಾಮಂದಿರದಲ್ಲಿ, ನಿನ್ನ ಕೈ ಚಾಚು. ಸೊಲೊಮೋನ ಹೇಳ್ತಾನೆ ಕೈಗಳೆತ್ತಿ ಪ್ರಾರ್ಥಿಸು. ಸೊಲೊಮೋನ ಕೈಗಳೆತ್ತಿ ಪ್ರಾರ್ಥಿಸ್ತಾರೆ. ಯೇಸು ಸ್ವಾಮಿ ಹೇಳ್ತಾರೆ ನಿನ್ನ ಕೈ ಚಾಚು. ವಾಕ್ಯ ಭಾಗ ಹೇಳ್ತದೆ, ದಾಸನ ಕಣ್ಣು ಯಜಮಾನ ಕೈಗೊಳ್ಳುತ್ತದೆ. ಈ ಆರಾಧನೆಯಲ್ಲಿ ನಮ್ಮ ಕಣ್ಣುಗಳು ದೇವರ ಕೈಗಳಿಗೆ ಹೋಗಬೇಕು. ದೇವರು ಏನ್ ಮಾಡೋದು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ನಾನು ವಾಸಿ ಮಾಡ್ತೇನೆ, ಕೈ ಚಾಚು ಅನ್ಬೋದು. ನಾನು ಬಿಡುಗಡೆ ಕೊಡ್ತೇನೆ, ಮಾತನಾಡು ಅಂತ ಹೇಳ್ಬೋದು. ದೇವರ ಮಾತಿಗೆ ಇದೇ ಆಗ್ತೀವ? ವರ್ಷಯನ ಪ್ರವಾದ ಗ್ರಂಥ 6:6. ನನಗೆ ಏನ್ ಬೇಕು? ಯಜ್ಞ ಬೇಡ, ಕರುಣೆ ಬೇಕು. ದೇವರ ಆರಾಧನೆ, ದೇವರ ಪ್ರಕಟಣೆ ಅಂದ್ರೆ ಕರುಣೆ. ನೀವು ಕೈ ಚಾಚಿದ್ರೆ ವಾಸ, ಅವನು ಕೈ ಚಾಚು ಹೋಗಿದ್ದೆ ಕರುಣೆ ಸಿಕ್ತಾಗಿಲ್ಲ ಅವನಿಗೆ. ಅಂದ್ರೆ ಯೇಸು ಸ್ವಾಮಿಯ ಮಾತಿಗೆ ವಿಧೇಯನಾದನು. 1 ಸಮುವೇಲ ಗ್ರಂಥ 15ನೇ ಅಧ್ಯಾಯ 22ನೇ ವಚನ. ಸಮುವೇಲನ ಮೊದಲನೇ ಪುಸ್ತಕ 15ನೇ ಅಧ್ಯಾಯ 22ನೇ ವಚನ. ಅದಕ್ಕೆ ಸಮುವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವ ವಿಧೇಯತ್ವ, ಯಜ್ಞ ಹೋಮ, ಸಾಕ್ರಿಫೈ, ನಮ್ಗೆ ಇದು ಬೇಡ, ಯಜ್ಞ ಬೇಡ, ಕರುಣೆ ಬೇಕು. ಕರುಣೆ ಬೇಕಂದ್ರೆ ವಿಧೇಯತ್ವ. ಆರಾಧನೆ ಸಭಾದಲ್ಲಿ ನಡೀತಾ ಇರಬೇಕು. ಯೇಸು ಸ್ವಾಮಿ ಇದ್ದಾನೆ, ಒಬ್ಬ ಮಾತ್ರ ಅಡ್ಡೇನಾಗ್ತದೆ, ಕೈ ಚಾಚು. ಸ್ವಾಮಿ ಅವನ ಕೈಯನ್ನ ಹಿಡಿದು ಅವನಿಗೆ ಏನಾಯ್ತು? ವಾಸಿ ಆಯಿತು. ಆರಾಧನೆಯಲ್ಲಿ ಬಿಡುಗಡೆ ಆಗ್ತದೆ. ನಾವು ಹೇಳ್ಕೊಳ್ತೇವೆ ಅಷ್ಟೇ, ನನಗೆ ನಿಮಗೆ ಆಗ್ತದೆ.
ಪ್ರಸನ್ನತೆಗೆ ನನ್ನ ಪ್ರತಿಕ್ರಿಯೆ ಅಂತ ದೇವರ ಪ್ರಸನ್ನತೆ ಇದೆ. ನನ್ನ ರೆಸ್ಪಾನ್ಸ್, ನಾನು ದೇವರಿಗೆ ಯಾವ ರೀತಿಯಲ್ಲಿ ನಾನೇನ್ ಮಾಡ್ತೇನೆ, ರೆಸ್ಪಾನ್ಸ್ ಮಾಡ್ತಾ ಇದ್ದೇನೆ. ನಿನ್ನ ಕೈ ಚಾಚಿದ್ದೇವ, ಕೈ ಚಾಚಿದ್ರೆ ವಾಕ್ಯವಾಗುತ್ತದೆ, ವಾಸಿ ಆಗ್ತದೆ. ಮೊದಲನೇದಾಗಿ ಪ್ರಸನ್ನತೆಗೆ ಪರಿಶುದ್ಧತ್ವ ಬೇಕು. ಎರಡನೇದಾಗಿ ಪ್ರಸನ್ನತೆಗೆ ಪ್ರಾರ್ಥನೆ ಬೇಕು. ಮೂರನೇದಾಗಿ ಪ್ರಸನ್ನತೆಗೆ ಪ್ರತಿಕ್ರಿಯೆ ಬೇಕು. ಈ ಆಧಾರದಲ್ಲಿ ನಿಮ್ಮ ರೆಸ್ಪಾನ್ಸ್ ಏನಿದೆ, ಅನುಭವದಲ್ಲಿ ಬರ್ಕೊಳ್ರಿ. ಈ ರೀತಿ ಅನುಭವ, ನನಗೆ ವಾಕ್ಯ ಮಾತಾಡಿದ್ರೆ ಆ ವಾಕ್ಯವನ್ನು ಸ್ವೀಕರಿಸಿಕೊಳ್ರಿ. ನಿಮ್ಮ ರೆಸ್ಪಾನ್ಸ್, ಕೈ ಚಾಚು. ಯಾವುದಕ್ಕೆ ನಾನು ಕೈ ಚಾಚಬೇಕು? ನನ್ನ ಆರೋಗ್ಯಕ್ಕಾಗಿ, ನನ್ನ ಸ್ವಸ್ಥತೆಗಾಗಿ, ಅನೇಕ ಬೆಲೆಗಳಿಗಾಗಿ, ಬಿಡುಗಡೆ ಹೊಂದಕ್ಕಾಗಿ ನಾವು ಕೈ ಚಾಚಬೇಕು. ಯಜಮಾನನ ಕೈಯನ್ನು ನೋಡಬೇಕು. ಸಿಂಹಾಸನವಾಗಿ ಪ್ರಾರ್ಥನಾ ಕೈಯನ್ನು ನೋಡುವಾಗ ಆ ಬಿಡುಗಡೆ ಅನುಭವ. ಪ್ರಿಯ ಸಹೋದರ ಸಹೋದರಿ, ದೇವರು ಆರಾಧನೆಯಲ್ಲಿ ಪ್ರಕಟವಾಗ್ತಾರೆ. ನಾವು ಪರಿಶುದ್ಧರಾಗಿದ್ದಾಗ ದೇವರು ಆರಾಧನೆ ಪ್ರಕಟ ಮಾಡ್ತಾರೆ. ಪ್ರಾರ್ಥಿಸುವಾಗ ದೇವರು ಆರಾಧನೆಯಲ್ಲಿ ಬಿಡುಗಡೆ ಕೊಡ್ತಾರೆ. ನೀನು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದಾಗ. ಹಾಗಾದ್ರೆ ಪರಿಶುದ್ಧತ್ವ ಜೀವನವನ್ನ ಹೆಚ್ಚಿಸಿಕೊಳ್ಳೋಣ. ಎಡೆಬಿಡದೆ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡುವಾಗ ದೇವರ ಪ್ರಸನ್ನತೆಗೆ ಕೈ ಚಾಚೋಣ. ಬಿಡುಗಡೆ ಅನುಭವ ನನ್ನನ್ನು ನಮ್ಮದಾಗುವಂತೆ ದೇವರ ನಡೆಸಿದೆ. ಪ್ರಾರ್ಥನೆ ಕೃಪೆಯುಳ್ಳ ಸ್ವಾಮಿ, ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ಪರಿಶುದ್ಧತ್ವ ನಮ್ಮಲ್ಲಿದ್ದರೆ ಆ ಅನುಭವ ಮತ್ತಷ್ಟು ಆಶೀರ್ವಾದವಾಗಿ ಮಾರ್ಪಡುತ್ತದೆ. ಪ್ರಸನ್ನತೆ ಬಯಸೋದು ಪ್ರಾರ್ಥನಾ ಜೀವನವನ್ನು, ಪ್ರಸನ್ನತೆ ಬಯಸೋದು ಪ್ರತಿಕ್ರಿಯೆಯನ್ನು. ನಾವು ಕೈ ಚಾಚುವಾಗ ನಮಗೇನು ಅಗತ್ಯತೆ ಇದೆಯೋ ಅದನ್ನು ಕೊಡುವಂತ ದೇವರು. ಬಿಡುಗಡೆ, ಸ್ವಸ್ಥತೆಯ ಅನುಭವ ಆಗಾದಲ್ಲಿ ಪ್ರಕಟವಾಗುತ್ತದೆ. ಅಂತ ಆಶೀರ್ವಾದ, ಕೃಪೆ, ಬಿಡುಗಡೆ, ಸಮಾಧಾನ ತಲೆಬಾಗಿದ ನಮಗೂ ನಮ್ಮ ಇಡೀ ಸಭೆಗೂ ದಯಪಾಲಿಸಿಕೊಡಬೇಕು. ಪ್ರಭು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾ ಬೇಡುತ್ತೇವೆ. ಒಂದು ಮಗುವಿನ ಸ್ನಾನ ದೀಕ್ಷೆಯಿಂದ ಹಾಡುವಂತಹ ಸಂಗೀತ 265ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ನನ್ನ ಆಶೀರ್ವಾದ ಬಾಳಲು ಈ ಸಂಗೀತವನ್ನು ಹಾಡುವಾಗ ಮಗುವಿನ ಕಾರ್ಯಕ್ರಮವನ್ನು ಕರ್ಕೊಂಡು ಬರುವಂತೆ ಕೇಳಿ. ಸಭೆಗೆ ತಿಳಿಸಬೇಕಾದ ಪತ್ರಗಳು. ಈ ಕರ್ತನ ದಿನದ ಪವಿತ್ರ ದೇವರಾಧನೆಗೆ ಸೇರಿ ಬಂದಿರುವ ನಮ್ಮ ಸಭೆಯ ಎಲ್ಲ ಸದಸ್ಯರಿಗೂ, ವಿಶೇಷವಾಗಿ ಇತರ ಸಭೆಗಳಿಂದ ಆಗಮಿಸಿರುವ ಸತ್ವರೆಲ್ಲರಿಗೂ ಹಾಗೂ ಆನ್ಲೈನ್ನಲ್ಲಿ ಭಾಗವಹಿಸಿ ವೀಕ್ಷಿಸಿರುವ ಸತ್ವರೆಲ್ಲರಿಗೂ ಶ್ರೀ ಯೇಸು ಸ್ವಾಮಿಯವರ ಹೆಸರಲ್ಲಿ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ದೇವರ ವಾಕ್ಯದ ಸಂದೇಶದ ನಂತರ ಮಕ್ಕಳಿಗೆ ಸಂಭಾಷಣೆ ನಡೆಸಲಾಗುವುದು. ಮಕ್ಕಳು ಸೇರಿ ಬರುವಂತೆ ಕೇಳಿಕೊಳ್ಳುತ್ತೇವೆ. ಆರಾಧನೆ ತರುವಾಯ ಯೂಸರ್ ಅನೇಕರು ಸಹ ಸೇರಿಬರುವುದು, ಯೂಸರ್ ವಚನಶಿಕೆಯಲ್ಲಿ ಸೇರಿಬರುವಂತೆ ಕೇಳಿಕೊಳ್ಳುತ್ತೇವೆ. ಶುಕ್ರವಾರ ಸಂಜೆ 6:30ಕ್ಕೆ ಸಾಡೆಪುರ ದೇವಾಲಯದಲ್ಲಿ ಆರಾಧನೆ ನಡೆಸಲಾಗುವುದು. ಸಭೆಯವರು ವಚನಶಿಕೆಯಲ್ಲಿ ಸೇರುವಂತೆ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ಶನಿವಾರ ಸಂಜೆ 5 ಗಂಟೆಗೆ ಸಾಡೆಪುರ ದೇವಾಲಯದಲ್ಲಿ ಮಹಿಳೆಯರ ಅನುಕೂಲವನ್ನು ಸಹ ನಡೆಸಲಾಗುವುದು. ನಮ್ಮ ಸಭೆಯ ಎಲ್ಲ ಮಹಿಳೆಯರು ವಚನಶಿಕೆಯಲ್ಲಿ ಸೇರುವಂತೆ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾರೆ. ಈ ವಾರದಲ್ಲಿ ನಮ್ಮ ಜನ್ಮದಿನವನ್ನು ಆಚರಿಸಿರುವವರು ಶ್ರೀ R.S. ತ್ಯಾಗರಾಜು, ಶ್ರೀ ಯನೇಶ್ ಪಾಲ್, ಶ್ರೀ ಗುರುಶಾಂತ್ ಧನುಷ್, ಶ್ರೀ ಸುರೇಶ್ ಬಾಬು, ಶ್ರೀಮತಿ ಸುನೀತಾ ರಾಣಿ. ಅದೇ ರೀತಿ ಈ ವಾರದಲ್ಲಿ ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿರುವವರು ಶ್ರೀಯುತ ಮೋಸಸ್ ದೇವಪ್ರಸಾದ್ ಮತ್ತು ಶ್ರೀಮತಿ ಸ್ವರ್ಣಲತಾ, ಶ್ರೀಯುತ ಸತ್ಯಪ್ರಕಾಶ್ ಮತ್ತು ಶ್ರೀಮತಿ ಸುರೇಖಾ, ಶ್ರೀಯುತ ಅಶೋಕ್ ಕುಮಾರ್ ಮತ್ತು ಶ್ರೀಮತಿ ಸಂಧ್ಯಾರಾಣಿ, ಶ್ರೀಯುತ ದಿವಾಕರ್ ಮತ್ತು ಶ್ರೀಮತಿ ಸೀಮಾ, ಶ್ರೀಯುತ ಕ್ಲೆಮೆಂಟ್ ಎಲ್ ಮತ್ತು ಶ್ರೀಮತಿ ಶೈಲಜಾ ಎಸ್,
ಮೇಲ್ಕಂಡ ಇವುಗಳಿಗೆ ಸಭಾಪಾಲಕರು ಹಾಗೂ ಸಭಾಪಾಲಕ ಸಮಿತಿಯ ಸದಸ್ಯರು ಶುಭಾಶಯಗಳನ್ನು ಕೋರಲಾಗುತ್ತೇವೆ. ನಮ್ಮ ಸಭೆಯ ಸದಸ್ಯರಾದ ಶ್ರೀಯುತ ಡ್ಯಾನಿಶ್ ಅವರು ಅವರ ಪತ್ನಿಯವರಾದ ಶ್ರೀಯುತ ಶರೀಫ್ ಸುಮಿತ್ರಾರ ವಯಸ್ಸಿನಲ್ಲಿ ಆರಾಧನೆಯ ಪರವಾಯ ಸದಸ್ಯರಿಗೆ ಕಾಫಿ ಮತ್ತು ಬಿಸ್ಕಿಟನ್ನು ಕೊಟ್ಟಿರುತ್ತಾರೆ. ಅದನ್ನು ಸ್ವೀಕರಿಸಿ ಅವರನ್ನು ವಂದಿಸಲಾಗುತ್ತೇವೆ. ಸಭೆಯವರು ಅದನ್ನು ಸ್ವೀಕರಿಸುವಂತೆ ಕೇಳಿರುತ್ತಾರೆ. ಇದು ಸಂಜೆ 5 ಗಂಟೆಗೆ ತಾಳಪುರ ದೇವಾಲಯದಲ್ಲಿ ನಮ್ಮ ಸಭೆಯ ಸಂಡೇ ಸ್ಕೂಲ್ ಟೀಚರ್ಸ್ಗಳಿಗಾಗಿ ಮೀಟಿಂಗ್ ಅನ್ನು ಕರೆಯಲಾಗಿದೆ. ಎಲ್ಲ ಸಂಡೇ ಸ್ಕೂಲ್ ಟೀಚರ್ಸ್ಗಳು ಈ ಮೀಟಿಂಗ್ ನಲ್ಲಿ ಭಾಗವಹಿಸುವಂತೆ ಪ್ರೀತಿಯಿಂದ ಹೇಳಿಕೊಳ್ಳುತ್ತಾರೆ. ದೇವಾಲಯದ ಆವರಣದಲ್ಲಿ ಬೆಳೆದಿದ್ದ ಒಂದು ಹಲಸಿನ ಹಣ್ಣನ್ನು ಆರಾಧನೆ ಮಾಡಬಹುದು. ಸೇವಕರು ಭಾಗವಹಿಸಿ ಪ್ರೋತ್ಸಾಹಿಸುವಂತೆ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ಕಳೆದ ವಾರದ ಕಾಣಿಕೆಗಳ ವಿವರ: ಸಾಮಾನ್ಯ ಕಾಣಿಕೆ 4,504 ರೂಪಾಯಿಗಳು, ಕಟ್ಟಡ ನಿಧಿಗೆ 4,000, ಸಭಾ ಶಾಲೆಯಿಂದ 1,125, ಶುಕ್ರವಾರದ ಆರಾಧನೆಯಿಂದ 557, ಹರಾಜಿನಿಂದ 250, ಉಪಕೃತ ಕಾಣಿಕೆ 10,620, ಜನ್ಮದಿನ ಕಾಣಿಕೆ 1,400, ಒಟ್ಟು 22,462 ರೂಪಾಯಿಗಳು. ಮುಂದಿನ ಭಾನುವಾರ ಬೆಳಗ್ಗೆ 8 ಗಂಟೆಗೆ ಶಾಲೆಯಲ್ಲಿ ಆರಾಧನೆ ನಡೆಸಲಾಗುವುದು. ಸಭಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕೇಳಿಕೊಳ್ಳುತ್ತದೆ. ಈ ಮುಖಾಂತರ ಮುಗಿಸುವಾಗ ಹಾಡುವಂತಹ ಸಂಕೀರ್ತನೆ 161ನೇ ಸಂಕೀರ್ತನೆ ಹಾಡುತ್ತೇವೆ. 160 ಸಂಕೀರ್ತನೆ ಪ್ರೀತಿ ಭಕ್ತವಹಿಸಿದೊಮ್ಮೆ ಪಾತ್ರ ಪ್ರೀತಿ ಭಕ್ತವಹಿಸಿದ
ಸ್ಮರಿಸಿಕೊಂಡು ಕಾಣಿಕೆಯನ್ನು ಸಮರ್ಪಿಸಿದವರು ಜನ್ಮದ ಕಾಣಿಕೆ ಶ್ರೀ ಶರತ್, ಜನ್ಮದ ಕಾಣಿಕೆ ಶ್ರೀ ನಿತಿನ್ ರೂಪಸ್, ವಿವಾಹ ವಾರ್ಷಿಕ ಕಾಣಿಕೆ ಶ್ರೀಮತಿ ಮತ್ತು ಶ್ರೀ ಮೋಸಸ್ ದೇವಪ್ರಸಾದ್ ಹಾಗೂ ಶ್ರೀಮತಿ ಸ್ವರ್ಣ ಕಟರ್, ವಿವಾಹ ವಾರ್ಷಿಕ ಕಾಣಿಕೆ ಶ್ರೀಮತಿ ಮತ್ತು ಶ್ರೀ ರಂಗಪ್ಪ ಹಾಗೂ ಶ್ರೀಮತಿ ಆರತ್ನ ಶಾಂತಿನಗರ ತುಮಕೂರು, ವಿಧದ ಕಾಣಿಕೆ ಶ್ರೀಮತಿ ಸೌಮ್ಯ ನಿಖಿಲ್, ವಿಧದ ಕಾಣಿಕೆ ಶ್ರೀಮತಿ ಪದ್ಮ ಸುರೋಚನ, ವಿಧದ ಕಾಣಿಕೆ ಶ್ರೀಮತಿ ಕನಕರತ್ನಮ್ಮ ಟಿ, ಜನ್ಮದಿನ ಕಾಣಿಕೆ ಶ್ರೀಮತಿ ಕಮಲಾ ಜ್ಯೋತಿ. ಎಲ್ಲ ಕಾಣಿಕೆಯನ್ನು ದೇವರಿಗೆ ಸಲ್ಲಿಸುತ್ತಾ ಹಾಡುವೆ. ಸಂಸ್ಕೃತ ಬಾರಿ ಸಂಗೀತ ಹಾಡುವಾಗ ಜನ್ಮದ ಕಂಡಂತವರು ಅದು ದಾಂಪತ್ಯ ಬಾಗಿಲಲ್ಲಿ ಹೊಸ ದಂಪತಿಗಳು ಕೇಳ್ತಾರೆ. Yeah.
ಪರಿಶುದ್ಧರಂತ ನಮ್ಮ ದೇವರೇ, ನಿನ್ನ ಪ್ರಸನ್ನತೆ ಆಲಯ ತುಂಬ ಆವರಿಸಿಕೊಂಡು ಕಾಣಿಸ್ಕೋತಪ್ಪ. ಅದನ್ನು ಅನುಭವ ಮಾಡಬೇಕಾದ್ರೆ ಪರಿಶುದ್ಧದ ಜೀವನ ನಿಷ್ಕಳಂಕರು ನಿರ್ದೋಷರಾಗಿ ನಮಗೆ ಕಂಡುಬರಬೇಕು. ಆಗ ನಿನ್ನ ಪ್ರಭಾವ ನಮಗೆ ಆಶೀರ್ವಾದವಾಗಿ ಮಾರ್ಪಡುತ್ತೆ ಸ್ವಾಮಿ. ಕರ್ತನೆ, ನಿನ್ನ ಪ್ರಸನ್ನತೆಯಲ್ಲಿ ನಮಗೆ ಬೇಕಾದದ್ದು ಪ್ರಾರ್ಥನಾ ಜೀವನ. ನಿನ್ನ ಸನ್ನಿಧಾನಕ್ಕೆ ಬಂದಾಗ ಪ್ರಸನ್ನತೆ ಅನುಭವಿಸುವ ಪ್ರಾರ್ಥನಾ ಜೀವನ ನಮಗಾಗಲಿ. ನಿನ್ನ ಪ್ರಸನ್ನತೆಯಲ್ಲಿ ನಾವು ಪ್ರತಿಕ್ರಿಯೆ ಕೊಡಲು ನಮ್ಮನ್ನು ಪ್ರೇರೇಪಿಸು. ಅದು ಕೈ ಬತ್ತಿದವನು ಪ್ರತಿಕ್ರಿಯೆ ನೀಡಿದ್ದಾರೆ, ಕೈ ಚಾಚಿದ್ದಾರೆ, ಗುಣವಾಯಿತು ಸ್ವಾಮಿ. ನಾವು ಆರಾಧನೆ ಹೀಗೆ ನಾವು ನಮ್ಮ ಪ್ರತಿಕ್ರಿಯೆ ವ್ಯಕ್ತಪಡಿಸುವಾಗ ಆಶೀರ್ವಾದ, ಬಿಡುಗಡೆ, ಸಮಾಧಾನ, ಸ್ವಸ್ಥತೆ ಪ್ರಕಟವಾದಂಥ ಆಶೀರ್ವಾದ ತಲೆಬಾಗಿದ ನಮಗೆ ಇಡೀ ಸಭೆಯಾಗಿ ಕಾಣಿಸಿಕೊಳ್ಳು. ಬಲಿಗೆಯಲ್ಲಿ ಕಾಣಿಸಿಕೊಳ್ಳದೆ ತಂದು ಸಮರ್ಪಿಸಿದ ಎಲ್ಲ ಕಾಣಿಕೆಯನ್ನ ನಿರಾಪಾಸದಾನಕ್ಕೆ ತಂದು ಸಮರ್ಪಿಸಿದ ಸ್ವಾಮಿ. ಕೊಟ್ಟಂತ ಕೈಗಳ ಪ್ರಾರ್ಥನೆ ಬಲಾತ್ಮ ಪರಿಶುದ್ಧತೆಯ ಜೀವನ, ಪ್ರಾರ್ಥನೆಯ ಜೀವನ, ಅಪ್ಪ ಕೈ ಚಾಚಿ ಬಿಡುಗಡೆ ಹೊಂದುವಂತ ಜೀವನ ನಮ್ಮದಾಗಿ ಸ್ವಾಮಿ. ಅಮೂಲ್ಯನಿಗೆ ಮಹಿಮೆ ಉಂಟಾಗಲಿ. ವಿಶೇಷವಾಗಿ ಕಳೆದ ವಾರದಲ್ಲಿ ಮಾಡಿದಂಥ ಮಹೋಪನ್ನು ಸ್ಮರಿಸಿಕೊಂಡು ಕೃತಜ್ಞತಾ ಕಾಣಿಕೆ ಕೊಟ್ಟಂತ ಎಲ್ಲರಿಗಾಗಿ ಸ್ತೋತ್ರ. ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡಿ, ಮತ್ತಷ್ಟು ಆಶೀರ್ವಾದ ಕೃಪೆ ಅವರಿಗೆ ಉಂಟಾಗಲಿ. ಆರೋಗ್ಯ, ಸುಕ್ಷೇಮ, ಸಮಾಧಾನ ಅನುಗ್ರಹಿಸಿಕೊಡಪ್ಪ. ಕರ್ತನ ಜನ್ಮದಿನವನ್ನು ಕಂಡು ಕಾಣಿಕೆಯನ್ನು ಸಮರ್ಥ ಎಲ್ಲರಿಗಾಗಿ ಸ್ತೋತ್ರ. ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡಿ, ನಿನ್ನ ಶುಭವೂ ಕೃಪೆಯು ಅವರಿಗೆ ಬಾಧಿಸಲಿ. ದಾಂಪತ್ಯ ಜೀವನದಲ್ಲಿ ಹೊಸ ವರ್ಷ ಕಂಡ ದಾಂಪತ್ಯಗಳಿಗಾಗಿ ಸ್ತೋತ್ರಪ್ಪ. ಪ್ರೀತಿ, ಐಕ್ಯತೆ, ಸಮಾಧಾನವನ್ನು ನಡೆಸು. ಹೊಸ ವರ್ಷ ಶುಭದಾಯಕವಾಗಲಿ ಸ್ವಾಮಿ. ಆ ಮೂಲಗಳಿಗೆ ಮಹಿಮೆ ಉಂಟಾಗಲಿ. ನಿನ್ನ ಶುಭವೂ ಕೃಪೆಯು ದಾಂಪತ್ಯಗಳನ್ನು ಕೊಟ್ಟಂತ ಮಕ್ಕಳನ್ನು ಹಿಂಬಾಲಿಸಲಿ. ಶುಭವನ್ನು ಅನುಭವ ಮಾಡಿ ಸ್ತೋತ್ರವನ್ನು ಸಲ್ಲಿಸುವ ಕರುಣೆಸಪ್ಪ. ತಲೆಬಾಗಿದ ಪ್ರತಿ ಒಬ್ಬೊಬ್ಬರಿಗಾಗಿ ಸ್ತೋತ್ರ ಅಪ್ಪ. ಅಂತರಂಗದಲ್ಲಿ ಪ್ರಾರ್ಥನೆ ಮಾಡ್ತಿರುವಾಗ ಇಡೀ ವಾರಕ್ಕೆ ಬೇಕಾಗಿರುವಂತ ನಿನ್ನ ದಿವ್ಯ ಆಶೀರ್ವಾದ, ಬಲ, ಆರೋಗ್ಯ, ಸಮಾಧಾನ ವೈಯಕ್ತಿಕ, ಕುಟುಂಬ, ಸಭೆಯ ಜೀವನದಲ್ಲಿ ಕೊಡಲಿ. ಒಂದು ವೇಳೆ ಕಷ್ಟ ಇದ್ದು, ಸಮಸ್ಯೆ ಇದ್ದು, ಅನಾರೋಗ್ಯವಿದ್ದು ಪ್ರಾರ್ಥಿಸುವ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ತಿರ್ತಾರೆ. ಈ ಆರಾಧನೆ ಬಿಡುಗಡೆ ಆಶೀರ್ವಾದ ಕೊಡಿ ಅಪ್ಪ. ಕರ್ತನೆ, ಮತ್ತೊಂದು ಈ ಸಭೆ, ಒಂದು ಕುಟುಂಬವನ್ನ, ಮಕ್ಕಳನ್ನ, ಯೌವನಸ್ಥರನ್ನ, ಸಹೋದರ ಸಹೋದರನ, ದಾಂಪತ್ಯ ಹಿರಿಯರನ್ನ ಇಡೀ ವಾರ ಆರೋಗ್ಯ ಸೂಕ್ಷ್ಮ ನಡೆಸು. ದೇವರೇ ಒಡೆಯನೆ ಬಾಗಿಲ ಬೇಡ್ಕೊಳ್ತೇವೆ. ಈಗ ಆಶೀರ್ವಾದ ಉಂಟಾಗಿ ನಮ್ಮ ಕಾಣಿಕೆಯನ್ನು ಸ್ವೀಕರಿಸಿ ಆಶೀರ್ವಾದ ಮಾಡಿದ್ದೇವೆ. ಪ್ರಭು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾ ಬೇಡಿಕೊಳ್ಳುತ್ತೇವೆ. ಆಮೆನ್. ನಮ್ಮ ಸಭೆಯ ಎಲ್ಲ ಮಹಿಳೆಯರಿಗಾಗಿ ಡಯಾಸಿಸ್ ವತಿಯಿಂದ ಮಹಿಳೆಯರಿಸಲಾಗಿದೆ. ಆ ಮಹಿಳೆಯರ ಪ್ರತಿಭೆಯನ್ನು ಸಲ್ಲಿಸುವಂತೆ ನಾನು ಕೇಳಿಕೊಳ್ತೀನಿ. ಕೊನೆಯದಾಗಿ ನಾವು ಆಡುವಂಥ ಸಂಗೀತ 228ನೇ ಸಂಗೀತ ಹಾಡಿಕೊಳ್ಳೋಣ. 228ನೇ ಸಂಗೀತ ಕರ್ತವ್ಯದ ಸೇವೆಗೆ ನನ್ನ ಜೀವ ಕೊಟ್ಟೆ.
ಕರ್ತನು ಕಲಿಸಿಕೊಡುತ್ತಾ ಪ್ರಾರ್ಥನೆ ಪರಲೋಕ ತಂದೆಯೇ, ನಾವು ಶುದ್ಧಗೊಳಿಸಲ್ಪಡಲಿ, ನಿನ್ನ ರಾಜ್ಯವು ನಿನ್ನ ಚಿತ್ತವು ಪರಲೋಕದಲ್ಲಿ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮನ್ನು ಆಹಾರಕ್ಕೆ ಪಾಲಿಸು, ನಮಗೆ ನಾವು ಶೋಧನೆ ಮತ್ತು ಕ್ಷಮಿಸು, ನಮ್ಮನ್ನು ಶೋಧನೆಗೆ ತಪ್ಪಿಸು. ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನ ಹೊಂದಿಕೊಳ್ಳೋಣ. ಪ್ರಭಾವವನ್ನು ಪ್ರಸನ್ನತೆಯನ್ನು ಬೆಳೆಸಿಕೊಡುವಂತ ಪ್ರಭು ಯೇಸುವಿನ ಕೃಪೆ, ತನ್ನ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ತಲೆಬಾಗಿನ ನಮ್ಮೆಲ್ಲರೂ ಕೂಡ ಇಡೀ ಸಭೆ ಕೂಡ ನಿನ್ನ ಪ್ರೀತಿ, ಕೃಪೆ, ಅನ್ಯೋನ್ಯತೆ ನಿತ್ಯ ನಿರಂತರವಾಗಿ